ಜೈನ ಧರ್ಮದಲ್ಲಿ ತೀರ್ಥಂಕರರು ಮತ್ತು ಆಚಾರ್ಯ ಭಗವತರು ಎರಡು ಪ್ರಕಾರದ ಧರ್ಮವನ್ನು ಹೇಳಿದ್ದಾರೆ. ಒಂದು ಶ್ರಾವಕ ಧರ್ಮ, ಮತ್ತೊಂದು ಮುನಿ ಧರ್ಮ. ಇದರಲ್ಲಿ ಮುನಿಗಳಿಗೆ ಮುನಿ ಧರ್ಮದ ಉಪದೇಶ ಹೇಳಲಿಕ್ಕೆ ಆಚಾರ್ಯರು ಆದೇಶ ಕೊಟ್ಟಿದ್ದಾರೆ. ಶ್ರಾವಕ ಧರ್ಮ, ಮುನಿ ಧರ್ಮದಲ್ಲಿ ಯಾರಿಗೆ ಮುನಿ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಆಗಲ್ಲ ಅವರಿಗೆ ಶ್ರಾವಕ ಧರ್ಮ ಹೇಳಲಿಕ್ಕೆ ಹೇಳಿದ್ದಾರೆ. ಮೊದಲು ಮುನಿ ಧರ್ಮದ ಉಪದೇಶವನ್ನೇ ಹೇಳಬೇಕಂಥೇಳಿ ಆಚಾರ್ಯರು ತಮ್ಮ ಶಿಷ್ಯರಿಗೆ ಅಥವಾ ಮುನಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮುನಿ ಧರ್ಮ ಶ್ರೇಷ್ಠವಾದದ್ದು, ಸಾಕ್ಷಾತ್ ಮೋಕ್ಷ ಮಾರ್ಗವಾದದ್ದು, ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾದದ್ದು, ಸಾಧನವಾದದ್ದು. ಅದಕ್ಕಾಗಿ ಭವ್ಯ ಜೀವಿಗಳಿಗೆ ಅದು ಒಂದೇ ಮಾರ್ಗದಿಂದನೇ ಮೋಕ್ಷ ಸಿಗ್ತದೆ. ಅದಕ್ಕಾಗಿ ಆಚಾರ್ಯರು ಮೋಕ್ಷ ಮಾರ್ಗದ ಉಪದೇಶವನ್ನು, ಮುನಿ ಧರ್ಮವನ್ನು ಉಪದೇಶಿಸಿದ್ದಾರೆ. ಯಾರಿಗೆ ಮುನಿ ಧರ್ಮ ಪಾಲನೆ ಮಾಡಲಿಕ್ಕೆ ಕಠಿಣ ಆಗುತ್ತೆ ಅಥವಾ ಯಾರಿಗೆ ಮುನಿ ಧರ್ಮವನ್ನು ಪಾಲನೆ ಮಾಡುವಂಥ ಶರೀರ ಸಿಕ್ಕಿಲ್ಲ ಅಂಥವರಿಗೆ ಶ್ರಾವಕ ಧರ್ಮವನ್ನು ಉಪದೇಶ ಮಾಡಿದ್ದಾರೆ. ಅದು ಕೂಡ ಶ್ರಾವಕ ಧರ್ಮವೂ ಕೂಡ ಆಚಾರ್ಯರು ಹೇಳ್ತಾರೆ ಕ್ರಮೇಣ ಮೋಕ್ಷದ ಮಾರ್ಗ ಇದೆ, ಪರಂಪರೆಯಿಂದ ಮೋಕ್ಷ ಸಿಗ್ತದೆ. ಶ್ರಾವಕ ಧರ್ಮ ಭಾಳ ಸರಳವಾದದ್ದು, ಸುಗಮವಾದದ್ದು. ಮತ್ತು ಶ್ರಾವಕ ಧರ್ಮ ಅಂತಕ್ಕಂಥದ್ದು ಪುಣ್ಯಾತ್ಮಕವಾದದ್ದು. ಪುಣ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಶ್ರಾವಕ ಧರ್ಮ ಅತಿ ಉತ್ತಮ ಇದೆ. ಹೆಂಗೆ ಪುಣ್ಯ ಪ್ರಾಪ್ತ ಮಾಡ್ಕೊತದ್ದು ಜೀವ ಅಂತಂದರೆ ತನ್ನ ಶುಭ ಭಾವನೆಯಿಂದ ಪರೋಪಕಾರಕ್ಕಾಗಿ, ಸ್ವಪರ ಕಲ್ಯಾಣಕ್ಕಾಗಿ ತನ್ನ ಸಂಪತ್ತಿಯನ್ನು ದಾನ ಕೊಟ್ಟು ಮತ್ತೊಂದು ಜೀವಕ್ಕೆ ಖುಷಿ ಮಾಡ್ತದೆ, ಮತ್ತೊಂದು ಜೀವಕ್ಕೆ ಧರ್ಮ ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಮತ್ತೊಂದು ಜೀವಕ್ಕೆ ಸಮ್ಯಕ್ ದರ್ಶನ ಇತ್ಯಾದಿ ಧಾರಣ ಮಾಡಲಿಕ್ಕೆ ಒಂದು ದಾನ ಧರ್ಮ ಮಾಡಿ ಪುಣ್ಯ ಕಟ್ಟಿಕೊಂಡು ಮತ್ತೊಂದು ಜೀವಕ್ಕೂ ಕೂಡ ಪುಣ್ಯ ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕೆ ಶ್ರಾವಕ ಧರ್ಮ ಅಂತ ಹೇಳ್ತಾರೆ. ಶ್ರಾವಕರು ಮೂಲವಾಗಿ 6 ಕ್ರಿಯೆಗಳನ್ನು ಪಾಲನೆ ಮಾಡ್ತಾರೆ. ಯಾವ್ಯಾವು ಅಂತಂದರೆ ನಿಮಗೆಲ್ಲ ಮಹಾರಾಜರು ಹೇಳಿ ಹೇಳಿ ಬಾಯ್ಪಾಟ್ ಮಾಡಿಸಿರ್ಬೋದು. ದೇವ ಪೂಜಾ, ಗುರುಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ಇವು 6 ಕ್ರಿಯೆಗಳಲ್ಲಿ ಮೊದಲನೇದು ಯಾವ ಕ್ರಿಯೆ ಅಂತಂದರೆ ದೇವರ ಪೂಜೆ. ಯಾವ ದೇವರ ಪೂಜೆ ಮಾಡಬೇಕು ಅದು ಕೇಳಿದರೆ ವೀತರಾಗ್. 18 ದೋಷರಹಿತ ಸರ್ವಜ್ಞ ಹಿತೋಪದೇಶಿಯಾದಂಥ ಅರ್ಹಂತ ಭಗವಂತರ ಪೂಜೆ ಮಾಡುವುದೇ ದೇವ ಪೂಜಾ ಅಂತ ಹೇಳ್ತಾರೆ. ಅದು ಹೆಂಗೆ ಮಾಡಬೇಕು? ಯಾವುದೂ ಆಸೆ ಆಕಾಂಕ್ಷೆಗಳನ್ನು ಇಡದೆ ಆತ್ಮಕಲ್ಯಾಣಕ್ಕಾಗಿ ಅವ್ರ ಗುಣಗಳಲ್ಲಿ ಮಗ್ನರಾಗಿ 8 ದ್ರವ್ಯಗಳಿಂದ ಭಗವಂತರ ಗುಣಗಳನ್ನು ಸ್ತುತಿ ಮಾಡ್ತಾ ಆ ದ್ರವ್ಯವನ್ನು ಏರಿಸಿ ಭಗವಂತರ ಗುಣದಲ್ಲಿ ಮಗ್ನರಾಗಿ ಭಾವದಿಂದ ದ್ರವ್ಯವನ್ನು ಏರಿಸೋದಕ್ಕೆ ದ್ರವ್ಯ ಪೂಜಾ ಅಂತ ಹೇಳ್ತಾರೆ. ಶ್ರಾವಕರಿಗೆ ದೇವ ಪೂಜಾ ಮೊದಲನೇ ಕರ್ತವ್ಯ ಇದೆ. ಆ ಪೂಜಾ ಯಾರು ಮಾಡ್ತಾರೆ? ದಿನನಿತ್ಯ ರಾಜ ಮಹಾರಾಜ ಚಕ್ರವರ್ತಿ ಸಹಿತ ದಿನ ನಿತ್ಯ ಪೂಜಾ ಮಾಡೇ ತಾವು ಆಹಾರ ಅಥವಾ ಮುಂದಿನ ಸಂಸಾರಿಕ ಕಾರ್ಯಗಳನ್ನು ಮಾಡಕ್ಕೆ ಹೋಗ್ತಿದ್ರು. ಯಾಕೆ ಹೇಳಿದ್ದಾರೆ ಅಂತಂದರೆ ಯಾರು ವೀತರಾಗಿ ಭಗವಂತರನ್ನು ದಿನನಿತ್ಯ ಪೂಜೆ ಮಾಡ್ತಾರೆ ಅವರಿಗೆ ಅತಿಶಯವಾಗಿ ಪುಣ್ಯ ಬಂದಾಗುತ್ತೆ ಅಂತ ಹೇಳ್ತಾರೆ.
ಹಾಂ, ಪುಣ್ಯ ಫಲ ಅರಿಹಂತ ಅಂತಲೂ ಹೇಳ್ತಾರೆ. ಪುಣ್ಯದ ಫಲದಿಂದನೇ ಅರಿಹಂತ ಪದವಿ ಸಿಗೋದು. ಪುಣ್ಯ ಇಲ್ಲದಂಥ ಜೀವ ಸಂಸಾರದಲ್ಲಿ ಆರ್ಥ ರೌದ್ರ ಧ್ಯಾನದಿಂದ ಜೀವಿಸ್ತಾ ಇರ್ತದೆ. ಪುಣ್ಯಾತ್ಮ ಜೀವನಿಗೆ ಧರ್ಮ ಧ್ಯಾನ ಆಗ್ತದೆ. ಧರ್ಮ ಧ್ಯಾನ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಯಾಕಂತಂದರೆ ಪುಣ್ಯಾತ್ಮ ಜೀವನಿಗೆ ಸತ್ಸಂಗತಿ ಆಗ್ತದೆ. ಪುಣ್ಯಾತ್ಮ ಜೀವನಿಗೆ ಪೂಜಾ ಪಾಠ ಮಾಡುವಂಥ ಅವಸರ ಸಿಗ್ತದೆ. ಪುಣ್ಯಾತ್ಮ ಜೀವನಿಗೆ ಜಿನಮಂದಿರ, ಧರ್ಮಾತ್ಮ ಜೀವಿಗಳು, ಧಾರ್ಮಿಕ ಊರು, ಸತ್ಸಂಗತಿ, ಇದೆಲ್ಲ ಪುಣ್ಯಾತ್ಮ ಜೀವನಿಗೆ ತನ್ನಿಂದ ತಾನಾಗೆ ಒದಗ್ತಾ ಇರ್ತದೆ. ಪಾಪಿ ಜೀವಿಗೆ ಸಿಗಂಗಿಲ್ಲ. ಪಾಪಿ ಜೀವಿಗಳಿಗೆ ಸಿಕ್ಕದಂಥ ಅವಸರವನ್ನು ಕಳ್ಕೊಳ್ಳುವಂಥ ಅವಸರ ಸಿಗ್ತದೆ. ಪುಣ್ಯಾತ್ಮ ಜೀವಿಗಳಿಗೆ ಮಾತ್ರ ಪುಣ್ಯ ಎಲ್ಲಿಂದ ಬಂತು ಅಂತಂದರೆ, ನೀವು ಹಿಂದಿನ ಜನ್ಮದಲ್ಲಿ ಮಾಡಿರಬೇಕು ಒಂದು, ಅಥವಾ ಈ ಜನ್ಮದಲ್ಲೇ ಪುಣ್ಯ ಗಳಿಸಿರ್ಬೋದು. ಆ ಪುಣ್ಯ ಉದಯಕ್ಕೆ ಬರ್ತದೆ. ನೀವು ಕೇಳುವುದು ಪ್ರಶ್ನೆ, ಮಹಾರಾಜ ಈಗ ಮಾಡಿದ್ದು ಈಗೆಲ್ಲಿ ಸಿಗ್ತದೆ, ಮುಂದಿನ ಜನ್ಮ ಸಿಗೋದು ಇಲ್ಲ. ಪುಣ್ಯಕರ್ಮ, ಎರಡು ಕರ್ಮ ಇದೆ, ಒಂದು ಪಾಪ ಕರ್ಮ ಮತ್ತು ಒಂದು ಪುಣ್ಯಕರ್ಮ. ಇವೆರಡೂ ಕಟ್ಟುವಾಗ ನಮಗೆ ಸ್ಥಿತಿ ಬಂದು ಕಮ್ಮಿ ಆಗಿತ್ತು. ಸ್ಥಿತಿ ಬಂದು ಕಮ್ಮಿ ಆಗಿತ್ತು ಅಂತಂದರೆ ಈ ಕಟ್ಟದ ಈಗಲೇ ಫಲ ಕೊಡ್ತದೆ ನಮಗೆ. ಸ್ಥಿತಿ ಬಂದ ಭಾಳ ಆಗಿತ್ತು ಅಂತಂದರೆ ಈ ಜನ್ಮೆಲ್ಲ, ಮುಂದಿನ ಜನ್ಮ ಎಲ್ಲ ಇನ್ನು ಬರುವಂಥ ಅನೇಕ ಜನ್ಮ ಆದ ನಂತರನೂ ಕೂಡ ಸಿಗ್ಬೋದು. ಅಲ್ಲಿ ಫಲ ಸಿಕ್ಕೇ ಸಿಗ್ತದೆ. ಅದ್ರ ಮಧ್ಯೆ ಮತ್ತೆ ಏನೋ ಮಾಡಿರ್ತೀವಲ್ಲ ಪಾಪ ಎಲ್ಲ, ಅದು ಬರೋದೆ ಜೊತೆಗೆ. ಕಡೆ ಪುಣ್ಯ ಮಾಡಿದ ಮಾತ್ರ ಜನ್ಮಾಂತರ ಆದರೂ ಕೂಡ ಸಿಗೋದು. ಈ ಜನ್ಮ ಮಾಡಿದ, ಈ ಜನ್ಮದ ಈಗ ಮಾಡಿದ ಇನ್ನೊಂದು ಕ್ಷಣಕ್ಕೂ ಕೂಡ ಅದಕ್ಕೆ ಸ್ಥಿತಿ ಬಂದ ಅಂತ ಹೇಳ್ತಾರೆ. ಸ್ಥಿತಿ ಬಂದ ಮೇಲೆ ಡಿಪೆಂಡ್ ಇರ್ತದೆ. ಈಗ ನೀವು ಕಟ್ಕೊಳ್ಳುವಾಗ ಸ್ಥಿತಿ ಬಂದು ಭಾಳ ಕಮ್ಮಿ ಕಟ್ಕೊಂಡಿದ್ದೀರಿ, ಬೆಳೆ ಮುಂಜಾನೆ ಪೂಜೆ ಮಾಡಿರಿ ಅಂತ ಇಟ್ಕೊಳ್ರಿ. ಸ್ಥಿತಿ ಬಂದು ಭಾಳ ಕಮ್ಮಿ ಕಟ್ಕೊಂಡಿದ್ದೀರಿ, 1 ತಾಸಿನ ನಂತರ ನಿಮಗೆ ಅದು ಫಲ ಕೊಡೋದು ಶುರುವಾಗ್ತದೆ. ಅಂದರೆ ಆ ಪುಣ್ಯದ ಫಲ ಸಿಗ್ತದೆ. ಅದೇ ಥರ ಪುಣ್ಯ ಕಟ್ಕೊಂಡಂಥ ಫಲ ನಮಗೆ ಸಿಕ್ಕೇ ಸಿಗ್ತದೆ. ಅದು ಸಿಕ್ಕುವಂಥ ಆಸೆನ ಇಟ್ಕೊಂಡು ಪೂಜೆ ಮಾಡೋದಿಲ್ಲ. ಗುರುಗಳು ಹೇಳಿದಾರಲ್ಲೋ, ಶಾಸ್ತ್ರ ಹೇಳಿದಿಲ್ಲೋ, ಭಗವಂತ ಹೇಳಿದಾರಲ್ಲ, ಅದ್ರ ಮೇಲೆ ನಾವು ನಂಬಿಕೆ ಇಟ್ಟು ಭಗವಂತರ ಗುಣಗಾನವನ್ನು ಮಾಡ್ತಾ ಇರುವುದು ನಮ್ಮ ಕರ್ತವ್ಯ ಆಗಿರ್ತದೆ. ಇದಕ್ಕಂತಾರೆ ದೇವ ಪೂಜಾ. ಕೆಲವ್ರು ಏನು ಮಾಡ್ತಾರೆ, ಅಜ್ಞಾನದಿಂದ ಅಥವಾ ಪಾಪಕರ್ಮದೇವ ಬಂದಿರ್ತತೆ, ಭಗವಂತರು ಪೂಜಾ ಮಾಡ್ತಾ ಏನಾದ್ರು ಕಷ್ಟ ಬಂತು ಜೀವನದಲ್ಲಿ ಅಂತಂದರೆ, ನಾ ಇಷ್ಟು ದಿನ ಮಂದಿರಕ್ಕೆ ಹೋಗ್ತೀನಿ, ಅಭಿಷೇಕ ಪೂಜಾ ಮಾಡ್ತೀನಿ, ಅಷ್ಟಾಕ್ ಮಾಡ್ತೀನಿ, ಎಷ್ಟು ದ್ರವ್ಯ ಖಾಲಿ ಮಾಡಿನೋ ಗೊತ್ತಿಲ್ಲ, ಸ್ವಾಹ ಅಂದು ನನಗೇನು ಸಿಕ್ಕಿಲ್ಲಲ್ಲ ಅಂಥೇಳಿ ಏನು ಮಾಡ್ತದೆ, ಧರ್ಮ ಬಿಡಕ್ಕೆ ತಯಾರಾಗ್ತದೆ. ದೇವಗುರು ಶಾಸ್ತ್ರ ಮೇಲೆ ಈರ್ಷ್ಯಾ ಮಾಡಕ್ಕೆ ಹಿಡಿತದೆ. ನಾವು ಇಷ್ಟೆಲ್ಲ ಮಾಡಿ ನಂಗೆ ಸಿಕ್ಕಿಲ್ಲ, ನಾ ಇಷ್ಟು ಯಾತ್ರೆ ಮಾಡ್ತೀನಿ, ಮುನಿಗಳಿಗೆ ಆಹಾರ ಕೊಡ್ತೀನಿ, ದಿನ ಶಾಂತಿಧಾರೆ ನೋಡ್ತೀನಿ, ಅಷ್ಟಾಗಿ ಪೂಜಾ ಮಾಡ್ತೀನಿ, ನನಗೇನು ಸಿಕ್ಕಿಲ್ಲ. ಇದು ಅಜ್ಞಾನ. ಇದು ನಿಜವಾದ ಭಕ್ತಿ ಅಲ್ಲ. ಇದಕ್ಕಂತಾರೆ ಅಂಧಶ್ರದ್ಧಾ, ಮೂಢನಂಬಿಕೆ, ಅಜ್ಞಾನ. ಇದರಿಂದ ಏನಾಗುತ್ತೆ, ಸಿಕ್ಕದಂಥ ಪುಣ್ಯವನ್ನು ಕೂಡ ಪಾಪದಲ್ಲಿ ಡೈವರ್ಟ್ ಆಗಿಬಿಡ್ತದೆ. ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು ನಾವು ಅಂತಂದರೆ, ಮೊದಲು ದೇವ ಪೂಜೆದ ಬಗ್ಗೆ ತಿಳ್ಕೋಬೇಕು. ಶ್ರೀ ಜಿನೇಂದ್ರ ಭಗವಂತನನ್ನು ನಾವು ಮುಂಭಾಗದಲ್ಲಿ ಇಟ್ಕೊಂಡು ಅವರ ಆಹ್ವಾನವನ್ನು ಮಾಡಿಕೊಂಡು ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆವರೆಗೆ ಯಾರು ಪೂಜೆ ಮಾಡ್ತಾರೆ ಅದು ನಿಜವಾದ ಪೂಜೆ ಅಂತ ಹೇಳ್ತಾರೆ. ಅದೂರ ಆಗ್ತದೆ. ಇಲ್ಲ ಅಂತಂದರೆ ಸ್ಥಾಪನೆ ಮಾಡಿ ವಿಸರ್ಜನೆ ಆಗಿಲ್ಲ ಅಂದರೆ ಅದೂರ ಆಗುತ್ತದೆ, ಅಥವಾ ವಿಸರ್ಜನೆ ಒಂದೇ ಮಾಡಿದೆವು ಅಂದರೂ ಕೂಡ ಅದಕ್ಕೂ ಬೆಲೆ ಇಲ್ಲ. ಈಗ ಅಂತ ಇಟ್ಕೋರಿ, ಮಹಾರ್ಘ್ಯ ಒಂದೇ ಕೊಟ್ಟಿವಿ, ವಿಸರ್ಜನೆ ಮಾಡಿದೆವು ಅಂದರೆ ನಾವು ಸ್ಥಾಪನೆನೇ ಮಾಡಿಲ್ಲ, ವಿಸರ್ಜನೆ ಹೆಂಗಾಗೋದು? ಮಹಾರ್ಘ್ಯ ಒಂದೇ ಕೊಡ್ತೀವಿ, ಈ ವಿಸರ್ಜನೆ ಮಾಡಿದ್ವಿ ಲಾಸ್ಟಿಗೆ, ಏನು ಸ್ಥಾಪನೆ ಮಾಡಿಲ್ಲ, ವಿಸರ್ಜನೆ ಏನು ಮಾಡಿದ್ರಿ ನೀವು? ಅದಕ್ಕಾಗಿ ಪೂಜಾ ಮಾಡೋದು ಮುಖ್ಯ ಅಲ್ಲ, ತಿಳ್ಕೊಂಡು ಮಾಡೋದು ಭಾಳ ಮುಖ್ಯ ಐತಿ. ಅವ್ರು ಮಾಡ್ತಾರೆ, ನಾವು ಮಾಡೋದು ಮುಖ್ಯ ಅಲ್ಲ. ನಾವು ಭಾವದಿಂದ ಭಗವಂತನ ಗುಣಗಾನವನ್ನು ಮಾಡ್ತಾ ಭಾವಭಕ್ತಿಯಿಂದ ಅವರಲ್ಲಿ ಓರ್ ಹಾಕ್ಕೊಂಡು ಭಗವಂತರನ್ನು ನಮ್ಮಲ್ಲಿ ಏನು ಭೇದಿಲ್ಲ ಆ ಥರ ಭಗವಂತರನ್ನ ಮಿತ್ರತೆಯನ್ನು ಮಾಡಿಕೊಂಡು ಪೂಜೆ ಮಾಡುವುದು
ಅವರ ಭಕ್ತಿಯಿಂದ ಮಾಡೋದು ನಿಜವಾದ ಪೂಜಾ. ಮತ್ತೊಬ್ಬರು ನೋಡಲಿ, ಮತ್ತೊಬ್ಬರು ಕೇಳ್ಕೊಳ್ಳಿ, ಅಥವಾ ಮತ್ತೊಬ್ಬರಿಗಾಗಿ ನಾವು ಪೂಜೆ ಮಾಡ್ತೀವಿ ಅಂತಂದರೆ ಇದು ಪೂಜೆ ಅಲ್ಲ. ಪೂಜೆ ಮಾಡಿದ್ರೂ ಕೂಡ ಮಾಯಾಚಾರಿ ಆಗುತ್ತೆ. ಮಾಯಾಚಾರ ಆಗುತ್ತೆ. ಒಂದು ಉದಾಹರಣೆ ರೂಪದಿಂದ ನಿಮ್ಗೆ ಹೇಳ್ತೀವಿ. ಹಿಂದಿನ ಜನ್ಮದಲ್ಲಿ ಒಂದಿಷ್ಟು ಕಥೆಗಳು ಬರ್ತಾವೆ. ಪ್ರಥಮಾನಿ ಯೋಗದಲ್ಲಿ ಓದುವಾಗ ಎಷ್ಟೋ ಕಥೆಗಳು ಬಂದಿರ್ತವೆ. ಒಂದು ಕಥೆಯಲ್ಲಿ ಮತ್ತೊಂದು ಕಥೆ ಹೊಂಟಿರ್ತವೆ. ಕಥೆ ಭಾಳ ಬಂದಿರ್ತವೆ. ಯಾಕೆ ಕೊಟ್ಟಿರ್ತಾರೆ ಆಚಾರ್ಯರು ಅಂದರೆ ನಮ್ಮಂಥ ತಿಳಿಗೇಡಿ ಜೀವಿಗಳಿಗೆ ಉದಾಹರಣೆ ಮುಖಾಂತರ ತಿಳಿದು ಬರಲಿ ಅಂತ. ಹಿಂದೆಲ್ಲ ಆಚಾರ್ಯರು ಹಿಂಗೆಲ್ಲ ಏನು ಹೇಳುತ್ತಿರಲಿಲ್ಲ. ಮೋಕ್ಷ ಮಾರ್ಗಸ್ಯ ನೇತರಂ ಬೇತರಂ ಕರ್ಮಭೂವೃತಂ ಹಿಂಗೆ ಶ್ಲೋಕ ಹೇಳ್ಕೊತ ಹೋಗ್ತಿದ್ರು. ಜ್ಞಾತಾರಂ ಈಶ್ವತತ್ವಾನಂ ಒಂದೇ ತದ್ಗುಣ ಲಬ್ಧಿಯೇ. ನಿಮ್ಮಂಥ ಶಾಣೆ ಜೀವಿಗಳಿದ್ದರು ತಿಳ್ಕೊಂಡು ಬಿಡ್ತಿದ್ರು. ನಮ್ಮಂಥ ತಿಳಿಗೇಡಿ ಬುದ್ಧಿ ಇದ್ದವರು ಏನು ಮೋಕ್ಷ ಮಾರ್ಗಸ್ಯ ನೇತಾರಂ ಬೇತಾರಂ ಏನಂದ್ರು ಇದು ಗೊತ್ತಾಗಿಲ್ಲ ಅಂತ ಮಾರದ್ರೆ ಪ್ರಶ್ನೆ ಕೇಳಿದಾಗ ಅವರು ನಿಮ್ಗೆ ಗೊತ್ತಾಗಿಲ್ಲ, ಉದಾಹರಣೆ ರೂಪ ತಗೋ, ಹಿಂಗಿತ್ತು ಹಿಂಗಿತ್ತು. ಅವಾಗ ರಾಜ ರಾಣಿ ಎಲ್ಲ ಬರ್ತಾರೆ. ಹಿಂಗೆ ಮಾಡಿದ್ರು ಇವರು. ತತ್ವಾರ ಸೂತ್ರ ರಚನೆ ಹೆಂಗಾಯಿತು ಅಂತಾದಾಗ ಉಮಾಸ್ವಾಮಿ ಮಹಾರಾಜರು ಒಂದು ಮನೆಗೆ ಆಹಾರಕ್ಕೆ ಹೋಗಿದ್ರಂತೆ. ನಿಮ್ಮಂಥ ದಾನಿಗಳ ಮನೆಗೆ ದಿನ ಮುನಿಗಳಿಗೆ ಚೌಕ ಹಚ್ಚಿ ಆಹಾರ ಕೊಡೋರ ಮನೆಗೆ ಒಬ್ಬರು ಮನೆಗೆ ಆಹಾರಕ್ಕೆ ಹೋಗಿದ್ರು. ಅವ್ರ ಮನೆಗೆ ಒಬ್ಬರು ಶಾಸ್ತ್ರಿ ಇದ್ದರು. ಶಾಸ್ತ್ರಿ ಇದ್ದು ಅಂದರೆ ಭಾಳ ಶಾಸ್ತ್ರವನ್ನೆಲ್ಲ ಜ್ಞಾನ ತಿಳ್ಕೊಂಡವ್ರು ಅಂಥವ್ರಿಗೆ ಶಾಸ್ತ್ರಿ ಅಂತಾರೆ. ಆ ಶಾಸ್ತ್ರಿ ಮನೆಗೆ ಒಂದು ಬೋರ್ಡ್ ಇತ್ತಂತೆ. ಆ ಬೋರ್ಡಲ್ಲಿ ಏನು ಬರೆದಿದ್ರು? ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಬರೆದಿದ್ರು. ಸಮ್ಯಕ್ ದರ್ಶನ ಹಚ್ಚಿಲ್ಲದ್ರಲ್ಲಿ ದರ್ಶನ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಬರೆದಿದ್ರು. ಉಮಾಸ್ವಾಮಿ ಮಹಾರಾಜರ ಆಹಾರ ತಗೊಂಡು ಹೊರಗೆ ಬಂದ ನಂತರ ಬೋರ್ಡ್ ನೋಡಿದ್ರು. ಭಾಳ ಚಂದ ಬರ್ದಿದ್ದಾರೆ, ಖರೆ ಒಂದು ಶಬ್ದ ಕಮ್ಮಿ ಐತಿದ್ರಾಗೆ ಅಂಥೇಳಿ ಕಡು ತಗೊಂಡು ಅದ್ರಾಗೆ ಹಿಂದಿನ ಏನು ಹಚ್ಚಿದ್ರು? ಸಮ್ಯಕ್ ಹಚ್ಚಿದ್ರು. ಸಮೀಚೀನ್, ಸಮ್ಯಕ್ತು ಸತ್ಯ ಎಲ್ಲ ಒಂದೇ ಅರ್ಥ. ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಆಯ್ತದ. ಅವಾಗ ಆಹಾರ ಮಾಡ್ಕೊಂಡು ಹೋದ ನಂತರ ಶಾಸ್ತ್ರಿಗಳು ಬಂದರು ಮನೆಗೆ. ಅವ್ರು ಹೋದರು, ಮುನಿಗಳು ಹೋದರು. ಅವ್ರು ಶಾಸ್ತ್ರಿಗಳ ಮನೆಗೆ ಬಂದರು. ಎಲ್ಲ ಹೋಗಿದ್ರು. ಶಾಸ್ತ್ರಿಗಳ ಮನೆಗೆ ಬಂದ ನಂತರ ಮನೆಯವ್ರನ್ನ ಕೇಳಿದ್ರು. ಇದರಲ್ಲಿ ನಿನ್ನೆ ನಾನು ಶ್ಲೋಕ ತಯಾರು ಮಾಡಿದ್ದೆ ಮತ್ತು ಬರೆದಿದ್ದೆ ಬೋರ್ಡಲ್ಲಿ. ಇದರಲ್ಲಿ ಒಂದು ಶಬ್ದವನ್ನು ಜೋಡಿಸಿದವರು ಯಾರಂಥ ಜ್ಞಾನಿಗಳು ಯಾರಿದ್ದಾರೆ, ಯಾರು ಬಂದಿದ್ರು ಇಲ್ಲಿ ಅಂತ ಕೇಳಿದ್ರು. ಅವಾಗ ಮನೆಯವ್ರು ಹೇಳಿದ್ರು, ದಿನ ಆಹಾರ ಕೊಡುವಂಥ ಪದ್ಧತಿ ಇರ್ತಿತ್ತು ಅವ್ರ ಮನೆಗೆ. ಒಬ್ಬರು ಮುನಿರಾಜರು ಬಂದಿದ್ದರು. ಬಹಳ ವಿದ್ವಾನರಿದ್ದರು, ತಿಳ್ಕೊಂಡವರಿದ್ದರು. ಆಹಾರ ಮಾಡಿಕೊಂಡು ಹೋಗುವಾಗ ಶಬ್ದವನ್ನು ಜೋಡಿಸೋಗಿದ್ದಾರೆ. ಹೌದಾ? ಅವ್ರು ಊಟ ಮಾಡೋರಿದ್ದರು. ಶಾಸ್ತ್ರಿಗಳು ಊಟ ಮಾಡಿಲ್ಲ. ಏನು ಹೇಳಿದ್ರು? ಯಾವ ಕಡೆ ಹೋದ್ರು ಅವರು? ಹಿಂಗೆ ಹೋಗಿದ್ದಾರೆ ನೋಡಿ. ಅವೆಲ್ಲ ಮುನಿಗಳು ಎಲ್ಲೆಲ್ಲಿ ಒಂದಲ್ಲಿ ಇರ್ತಿದ್ರು. ಆಹಾರ ಮಾಡಿ ಹೋಗಿ ದೊಡ್ಡ ದೊಡ್ಡ ಕಾಡಲ್ಲಿ ಮರದ ಕೆಳಗೆ ಕುಂತು ತಪಸ್ಸೆ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು. ಅಷ್ಟು ಶಕ್ತಿ ಇರ್ತಿತ್ತು. ಆ ಒಂದು ಮುನಿಗಳು ಯಾವ ಕಡೆ ಹೋಗಿದ್ದಾರೆ ಅಂತ ಈ ಕಡೆ ಹೋಗಿದ್ದಾರೆ ಅಂದರು. ಅದೇ ರಸ್ತೆ ಹಿಡಿದು ಮುನಿಗಳನ್ನು ಹೆಜ್ಜೆ ನೋಡ್ಕೋ ಅಂತ ಹೋದರು. ಭಾಳ ದೂರ ಹೋಗಿ ಕಾಡಿನಲ್ಲಿ ಕುಂತಿದ್ರು ಅವರು. ಕೈ ಜೋಡಿಸ್ಕೊಂಡು ಮುನಿಗಳಿಗೆ ಭಕ್ತಿ ಭಾವದಿಂದ ದರ್ಶನ ಮಾಡಿ, ಹೇ ಮುನಿರಾಜ್, ಹೇ ಗುರುದೇವ್, ತಮ್ಮ ಒಂದು ಜ್ಞಾನದ ಪ್ರಕಾಶ ನಮ್ಮೆಲ್ಲೂ ಬೀಳಲಿ ಅಂತೇಳಿ ನಾವು ಬಂದಿದ್ದೇವೆ. ತಾವು ನಮ್ಮ ಕುಟಿಯನ್ನು ಭಾಳ ಪವಿತ್ರ ಮಾಡಿ ಆಹಾರ ತಗೊಂಡು ಬರುವಾಗ ಒಂದು ನಮ್ಮ ಶ್ಲೋಕಕ್ಕೆ ಒಂದು ಶಬ್ದವನ್ನು ಜೋಡಿಸಿದ್ರಿ, ಅದರ ಅರ್ಥ ಏನು ಅಂಥೇಳಿ ವಿನಯದಿಂದ ಕೇಳಿದ್ರು ಶಾಸ್ತ್ರಿಗಳು. ಮುನಿಗಳು ಹೇಳಿದ್ರು, ಉಮಾಸ್ವಾಮಿ ಮಹಾರಾಜರು ಭಾಳ ಚೆನ್ನಾಗಿ ಶ್ಲೋಕ ಮಾಡಿದ್ರಿ, ನೀವು ರಚನೆ ಮಾಡಿದ್ರಿ. ಆದರೆ ಅದಕ್ಕೆ ಸಮ್ಯಕ್ ಜೋಡಿಸಿದ ನಂತರ ಅದು ಮೋಕ್ಷ ಮಾರ್ಗ ಆಗ್ತದೆ. ಆ ಶಬ್ದವನ್ನು ಜೋಡಿಸಿದ್ನಿ, ನನ್ನಲ್ಲ ಜ್ಞಾನ ನಿಂದೈತದೋ, ಅದು ನಾನು ಜೋಡಿಸಿ ಬಂದಿನಷ್ಟೇ ಅಂತ ಹೇಳಿದ್ರು. ಇಲ್ಲ ಮುನಿಗಳೇ, ಆ ಸಮ್ಯಕ್ ಇರೋದ್ರಿಂದನೇ, ಸಮೀಚೀನ ಇರೋದ್ರಿಂದ ನನ್ನ ಶ್ಲೋಕದಲ್ಲಿ ಜೀವಂತ ಆಗಿದೆ ನನ್ನ ಶ್ಲೋಕ. ಅದರ ಅರ್ಥ ಏನು ಅಂತ ಕೇಳಿದ್ರು. ಸಮ್ಯಕ್ ಅಂದರೆ ಸಮೀಚೀನ, ಸತ್ಯ. ಸತ್ಯದಿಂದನೇ ಮೋಕ್ಷ ಸಿಗೋದು, ಅಸತ್ಯದಿಂದ ಅಲ್ಲ ಅಂತ ಹೇಳಿದಂದರೆ ಆಮೇಲೆ ಮತ್ತೆ ಪ್ರಶ್ನೆ ಕೇಳಿದ್ರು, ಸಮ್ಯಕ್ತು ಎಷ್ಟು ಪ್ರಕಾರ ಅಂತ ಕೇಳಿದ್ರು.
ಎಷ್ಟು ಪ್ರಕಾರ ಸಮ್ಯಕ್ ದರ್ಶನ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ತನ್ನಿಸರ್ಗಾದಧಿಗಮಾದ್ವ. ಶ್ಲೋಕ ಬಂತು ಏನು ಬಂತು? ತನ್ನಿಸರ್ಗಾದಧಿಗಮಾದ್ವ ಅಂದರೆ ಏನು? ನಿಸರ್ಗ ಸಮ್ಯಕ್ ದರ್ಶನ್, ಅಧಿಗಮ ಸಮ್ಯಕ್ ದರ್ಶನ್, ಎರಡು ಪ್ರಕಾರ ಸಮ್ಯಕ್ ದರ್ಶನ ಇದ್ದಾವೆ ಅಂತ ಹೇಳ್ತಾರೆ. ಆವಾಗ ಒಂದೇ ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರೆ? ಅದು ಹೆಂಗೆ ಪ್ರಾಪ್ತ ಆಗ್ತದೆ? ಜೀವಾಶ್ರವ ಬಂಧ ಸಂಹಾರ ನಿರ್ಜರ ಮೋಕ್ಷಾಸ್ ತತ್ವಂ. ಹಿಂಗೆ ಒಂದೊಂದೇ ಶ್ಲೋಕ ಹೇಳ್ತಾರೆ ಅವರು. ಅಂದ್ರೆ ಏನು? ಜೀವ ಅಜೀವ ಆಶ್ರವ ಬಂಧ ಸಂಹಾರ ನಿರ್ಜರ ಮೋಕ್ಷ, ಈ ತತ್ವಾರ್ಥದ ಮೇಲೆ ಶ್ರದ್ಧಾ ಇಟ್ಟಾಗ ಅದು ಸಮ್ಯಕ್ ದರ್ಶನ ಉತ್ಪನ್ನ ಆಗ್ತದೆ. ಅಂದ್ರೆ ಎರಡು ಸಮ್ಯಕ್ ದರ್ಶನ ಹೆಂಗೆ ಉತ್ಪನ್ನ ಆಗ್ತಾವೆ ಪ್ರಶ್ನೆ ಬರ್ತದೆ ಅವಾಗ. ನಿಸರ್ಗ ಸಮ್ಯಕ್ ದರ್ಶನ ಅಂದರೆ ಪೂರ್ವ ಜನ್ಮದ ಪುಣ್ಯ ಅಥವಾ ಸಂಸ್ಕಾರದಿಂದ ತನ್ನಿಂದ ತಾನೇ ಸತ್ಯದ ಮೇಲೆ ಶ್ರದ್ಧಾ ಆಗ್ತದೆ, ಅದಕ್ಕೆ ನಿಸರ್ಗ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. ಮತ್ತು ಅಧಿಗಮಜ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಗುರುಗಳ ಮುಖದಿಂದ ಅಥವಾ ಗುರುಗಳ ಮಾಧ್ಯಮದಿಂದ, ಶಾಸ್ತ್ರದ ಮಾಧ್ಯಮದಿಂದ ಅಥವಾ ಒಬ್ಬರಿಬ್ಬರ ಚರ್ಚೆಯ ಮಾಧ್ಯಮದಿಂದ ಸಮ್ಯಕ್ ದರ್ಶನ ಸತ್ಯದ ಮೇಲೆ ಶ್ರದ್ಧಾ ಆಗುವುದಕ್ಕೆ ಅಧಿಗಮ ಸಮ್ಯಕ್ ದರ್ಶನ. ಹಿಂಗೆ ಒಂದೊಂದು ಪ್ರಶ್ನೆ ಕೇಳ್ತಾ ಹೋದ್ರು ತತ್ವಾರ್ಥ ಸೂತ್ರ ತಯಾರಾಯಿತು. ಹೀಗೆ ಶ್ರಾವಕರಿಗೆ ಪೂಜಾ ಮಾಡೋದ್ರ ಜೊತೆ ಸ್ವಾಧ್ಯಾಯನೂ ಹೇಳಿದ್ದಾರೆ. ಪೂಜಾ ಅಷ್ಟೇ ಮಾಡೋದಿಲ್ಲ, ಅದನ್ನ ತಿಳ್ಕೊತ ಹೋಗಬೇಕು. ಅದು ತಿಳ್ಕೊಳ್ಳೋದು ಸ್ವಾಧ್ಯಾಯ. ಯಾರನ್ನು ಪೂಜೆ ಮಾಡಬೇಕು? ವೀತರಾಗಿ ಹೆಂಗಿರ್ತಾರೆ? 18 ದೋಷರಹಿತ, ರಾಗ ದ್ವೇಷದಿಂದ ಹಿಂದಿಲಿ ಹೇಳ್ತಾರೆ. ವೀತರಾಗಿ ಅಂದರೆ ರಾಗ ಸೇ ಬೀತ್ ಗಯಾ, ರಾಗ ಸೇ ದೂರ ಹೋ ಗಯಾ. ರಾಗದಿಂದ ದೂರ ಆದರೂ ಅವರೇ ವೀತರಾಗಿ. ರಾಗ ದ್ವೇಷ ಎಲ್ಲಿಲ್ಲ ಅವರು ವೀತರಾಗಿಗಳು. ಅವರನ್ನು ಪೂಜೆ ಮಾಡೋದ್ರಿಂದ ಪುಣ್ಯಾನುಬಂಧಿ, ಪುಣ್ಯದ ಆಶ್ರಯವಾಗೋದಲ್ಲದೆ ಪಾಪ ಕರ್ಮದ ನಿರ್ಜರೆಯಾಗಿ ಆ ಒಂದು ಪುಣ್ಯದ ಉದಯದಿಂದ ನಮಗೆ ಧರ್ಮ ಮಾಡಲಿಕ್ಕೆ ಎಲ್ಲ ಸುವಿಧೆ ಸಿಗ್ತದೆ. ನೀವೇ ನೋಡ್ರಿ, 2-3 ವರ್ಷದಿಂದ ವೀತರಾಗ ಮಂದಿರ ಕಟ್ಟಬೇಕಂತ ಗುದ್ದಾಡ್ತಾ ಇದ್ದೀರಿ. ಆಗ್ತಾ ಇದೆ. ಎಷ್ಟೋ ಕೆಲಸ ಇನ್ನೂ ಬಾಕಿ ಇದ್ದಾವೆ. ಜಲ್ದಿ ಯಾಕಾಗಿಲ್ಲ? ಕೆಲವು ಅಡಚಣೆಗಳು ಬರ್ತಾವೆ, ಒಂದಲ್ಲ ಒಂದು ಅದನ್ನು ಸವಾಲು ಮಾಡ್ಕೊತ ಮಾಡ್ತಾ ಇದ್ದೀರಿ. ಇದೇ ಥರ ಎಷ್ಟೋ ವಿಘ್ನ ಬರ್ತಾ ಇರ್ತಾವಲ್ಲ, ಅವು ಎಲ್ಲ ಕಾರಣ ಏನು ಅಂತಂದರೆ ನಮಗೆ ಮಧ್ಯ ಪಾಪ ಕರ್ಮನೂ ಇರ್ತಾವೆ. ಆ ಪಾಪ ಕರ್ಮವನ್ನು ಎದುರಿಸ್ಬೇಕು. ಹೆಂಗೆ ಎದುರಿಸ್ಬೇಕು? ಶ್ರೀ ಜಿನೇಂದ್ರ ಭಗವಂತನ ಪೂಜಾ, ಅಭಿಷೇಕ, ಶಾಂತಿದಾರ ನೋಡಿ ಭಾವ ತುಂಬ ಪುಣ್ಯ ಕಟ್ಟಿಕೊಂಡ್ರೆ ನಮಗೆ ಬರುವಂಥ ವಿಘ್ನಗಳು ಆ ಪುಣ್ಯದಲ್ಲಿ ಅಡಿಗೆ ಹೋಗ್ತಾ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಮೊದಲು ಶ್ರಾವಕರಿಗೆ ದೇವ ಪೂಜಾ ಅಂತ ಹೇಳ್ತಾರೆ. ಹಿಂದೆ ಅದೊಂದು ಉದಾಹರಣೆ ಕೊಡ್ತಾ ಇದ್ದೆ. 2 ಜೀವ ಇರ್ತಾವೆ. ಅವೆರಡು ಜೀವ ಬಹಳ ಸಂಸಾರದಲ್ಲಿ ಗುದ್ದಾಡಿ, ಸಂಸಾರದಲ್ಲಿ ಜನ್ಮ ಮರಣ ಮಾಡಿಕೊಂಡು ಸೋತು ಬಂದಿರ್ತವೆ. ಆದರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತವೆ. ಅವಾಗ ಏನಾಗ್ತೈತೆ ಅಂತ, ಅವ ರಾಜನ ಮಂತ್ರಿ ಇರ್ತಾನವ, ಅವನಪ್ಪ ಮಂತ್ರಿ ಇದ್ದಾಗ ಅವೆರಡೂ ಜೀವ, ಎರಡೂ ಗಂಡಾಗಿ ಹುಟ್ಟಿದಾಗ ಅವು ಹಂಗೆ ವಿದ್ಯಾಭ್ಯಾಸ ಮುದ್ದಿನಿಂದ ಸಾಕಿರ್ತಾನವ, ವಿದ್ಯಾಭ್ಯಾಸ ಕಲಿಯಂಗಿಲ್ಲ, ಏನಿಲ್ಲ. ದೊಡ್ಡ ಆದ ನಂತರ ಎರಡೂ ವ್ಯಸನಿ ಆಗಿಬಿಡ್ತಾವೆ. ಎರಡೂ ಆತ್ಮ ಸತ್ತು ವ್ಯಸನಿ ಆಗ್ತಾವೆ. ಆಮೇಲೆ ಆ ತಂದೆಗೆ ಏನೂ ಕಲ್ಸೋಕ್ಕಾಗಂಗಿಲ್ಲ. ಮಂತ್ರಿ ಇದ್ದ, ಮಂತ್ರಿ ಕಾರ್ಬಾರ್ದಲ್ಲಿ, ರಾಜ ಕಾರ್ಬಾರ್ದಲ್ಲಿ ಹೋಗ್ತಿದ್ದ, ಇಬ್ಬರಿಗೂ ಕಲ್ಸೋಕ್ಕಾಗಿಲ್ಲ. ಅವ್ರ ಜಾತಿಯಲ್ಲಿ ಬ್ರಾಹ್ಮಣಿದ್ರು. ಅದರಿಂದ ಅವರು ಹೋಮ ಯಜ್ಞ ಅದರಲ್ಲಿ ಹೋಗಿ ಊಟ ತಿಂಡಿ ಹೊಡೆಯೋದು ಬರೋದಷ್ಟೇ ಕೆಲಸ ಮಾಡ್ತಿದ್ರು. ವ್ಯಸನಿ ಆದ ನಂತರ ಏನೂ ಅವ್ರದ್ದು ಮಾತು ಕೇಳಲಿಲ್ಲ. ಆಮೇಲೆ ಆ ಮಂತ್ರಿ ಯಾವುದೋ ಒಂದು ಕಾರಣದಿಂದ ಮರಣ ಆಗುತ್ತೆ. ಒಂದು ರಾಜ ಮರಣ ಆದ ನಂತರ ಮತ್ತೊಬ್ಬನ ಮಂತ್ರಿ ಪದದಲ್ಲಿ ನಿಲ್ಲಿಸ್ಬೇಕಲ್ಲ, ಅವ್ರ ಸಂಬಂಧಿಕರನ್ನು ಹುಡುಕುವಾಗ ಇಬ್ಬರು ಮಕ್ಕಳಿದಾರಂತ ಗೊತ್ತಾಗುತ್ತೆ ಅವ್ರಿಗೆ. ಆ ಮಕ್ಕಳನ್ನು ಕರೆಸ್ತಾರೆ. ಕರೆಸಿದ ನಂತರ
ಅವರಿಗೆ ಮಂತ್ರಿ ಪದವಿ ಕೊಡೋದು ಅಂತೇಳಿ ತೀರ್ಮಾನ ಆದ ನಂತರ ಮತ್ತೆ ಉಳಿದಂಥ ಮಂತ್ರಿಗಳು ಹೇಳ್ತಾರೆ, ಅವರಿಬ್ಬರು ಮಕ್ಕಳು ಸತ್ತು ವ್ಯಸನಿ ಇದ್ದಾರೆ, ಮಂತ್ರಿ ಪದವಿ ಕೊಟ್ಟರೆ ಅಂತ ನಿಮ್ಮ ರಾಜ್ಯವನ್ನು ಹಾಳು ಮಾಡ್ತಾರೆ ಅವರು. ಅದಕ್ಕಾಗಿ ಮಂತ್ರಿ ಪದವಿ ಕೊಡೋದು ಯೋಗ್ಯ ಇಲ್ಲ ಅಂಥೇಳಿ ರಾಜನಿಗೆ ಸಲಹೆ ಕೊಡ್ತಾರೆ ಮಂತ್ರಿಗಳು. ಆವಾಗ ಅವರನ್ನು ರಾಜ್ಯದಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹೋಗ್ತಾರೆ ಇಬ್ಬರು, ರಾಜ್ಯದಿಂದ ಹೊರಗೆ ಹಾಕ್ತಾರೆ. ನೀವು ರಾಜ್ಯದಲ್ಲೇ ಇರಬೇಡಿ, ನಾವು ಯಾರಿಗಾರು ಮಂತ್ರಿ ಪದವಿ ಕೊಟ್ಕೊತೀವಿ ಅಂತ ಹೊರಗೆ ಹಾಕಿ ಬೇರೆಯವರಿಗೆ ಮಂತ್ರಿ ಪದವಿಯನ್ನು ಕೊಡ್ತಾನೆ. ಹೊರಗೆ ಹೋದ ನಂತರ ಅವಳ ತಾಯಿಗೆ ಭಾಳ ದುಃಖ ಆಗುತ್ತೆ. ಅವ್ರ ಅಪ್ಪ ಮಂತ್ರಿ ಇದ್ದರು, ನಮಗೇನು ಕಮ್ಮಿ ಇಲ್ಲ, ಈ ಮಕ್ಕಳು ಹುಟ್ಟಿದ ನಂತರ ಈ ಥರ ನನ್ನ ಕರ್ಮ ಉದಯಕ್ಕೆ ಬಂದು ಇಬ್ಬರು ವ್ಯಸನಿ ಆದ್ರಲ್ಲ, ಇನ್ನೇನು ಮಾಡೋದು ಅಂತೇಳಿ ದುಃಖಿ ಆಗ್ತಾಳೆ ತಾಯಿ. ದುಃಖಿ ಆದ ನಂತರ ಇನ್ನು ಮಕ್ಕಳ ಕರುಣಾಭಾವ ಇದ್ದೇ ಇರ್ತೈತಲ್ಲ, ಅವ್ರನ್ನ ಹೆಂಗೆ ಮಾಡಿ ಕರೆದು ಮನೆಗೆ ಕರೆಸಿ ಬುದ್ಧಿವಾದ ಹೇಳ್ತಾಳೆ. ಇನ್ನಾದರೂ ಸುಧಾರಣೆ ಆಗೋರೋ ಇಲ್ಲೋ, ನನ್ನ ಹೆಸರು ಉಳಿಸೋರೋ ಇಲ್ಲೋ ಅಂತ ಹೇಳಿದ ನಂತರ, ಅಮ್ಮ ನಮಗೆ ಸಾಕಾಗಿದೆ, ನೀವೇನು ಹೇಳ್ತೀರ ಅದು ಮಾಡ್ತೀವಿ, ನಿಮ್ಮ ಹೆಸರು ಉಳಿಸ್ತೀವಿ, ನನಗೆ ಬುದ್ಧಿವಾದ ಹೇಳ್ರಿ, ಮತ್ತು ನಿಮ್ಮ ಮನೆಗೆ ಇಟ್ಕೊಳ್ರಿ ಅಂತ ಹೇಳ್ತಾರೆ ಅವರು. ಅವಾಗ ಅಮ್ಮ ಹೇಳ್ತಾರೆ, ನನ್ನ ಮನೆಗೆ ಇಟ್ಕೊಳ್ಳಂಗಿಲ್ಲ, ನಿಮಗೆ ಬುದ್ಧಿ ಕಲಿಸ್ತೀವಿ, ಕರೆ ನಾ ಹೇಳ್ದಂಗೆ ಕೇಳಬೇಕು. ಆಯಿತು, ಏನು ಮಾಡೋದು ಹೇಳು. ಅವಾಗ ಲೆಟ್ರ್ ಬರೀತಾರೆ. ಲೆಟ್ರ್ ಬರೆದು ಅವಳ ಅಣ್ಣ, ಚಂಪಾಪುರ ನಗರದಲ್ಲಿ ಅವರ ಅಣ್ಣ ಶಾಸ್ತ್ರಿಯಾಗಿರ್ತಾರೆ, ದೊಡ್ಡ ಶಾಸ್ತ್ರಿ ಇರ್ತಾರೆ, ಗುರುಕುಲ ಇರ್ತದೆ. ಆ ಗುರುಕುಲದಲ್ಲಿ ಕಳಿಸ್ಕೊಡ್ತಾಳೆ. ಕರೆ ಆ ಹುಡುಗರಿಗೆ ಗೊತ್ತಿರೋಂಗಿಲ್ಲ ನನ್ನ ಮಾಮ ಇದ್ದಾನೆ ಅಂಥೇಳಿ, ಇಷ್ಟೊಂದು ದುರ್ಬುದ್ಧಿ ಆಗಿರೋರು. ಲೆಟ್ರ್ ಅವ್ರು ಶಾಸ್ತ್ರಿ ಹತ್ರ ಕಳಿಸ್ಕೊಡ್ತಾರೆ, ಈ ಲೆಟ್ರ್ ತೊಗೊಂಡು ನಿನ್ನ ಮಾಮನಿಗೆ ಕೊಡು, ಆ ಮಾಮ ಏನು ಹೇಳ್ತಾರೆ ಅಂತ ಕೇಳ್ಬೇಕು ನೀವು ಅಂತ. ಮಾಮ ಅಂತ ಹೇಳಲ್ಲ, ಈ ಲೆಟ್ರ್ ತೊಗೊಂಡೋಗಿ ಚಂಪಾಪುರ ನಗರದಲ್ಲಿ ಗುರುಕುಲದಲ್ಲಿ ಹಿಂಗೆ ಟೀಚರ್ ಇರ್ತಾರೆ, ಅವ್ರ ಗುರುಕುಲದ ಸರ್ ಇರ್ತಾರೆ, ಅವ್ರಿಗೆ ಕೈಲಿ ಕೊಡ್ರಿ, ನಿಮ್ಮನ್ನು ಅಲ್ಲಿ ಇಟ್ಕೊತಾರೆ, ಕಲೀರಿ ಅಂತ. ಆ ಲೆಟ್ರ್ ತೊಗೊಂಡು ಹೋಗ್ತಾರೆ ಚಂಪಾಪುರ ನಗರಕ್ಕೆ. ತಗೊಂಡು ಹೋಗಿ ಅವ್ರ ಕೈಲಿ ಕೊಟ್ಟಂತಾರೆ, ಲೆಟ್ರ್ ಓದ್ತಾರೆ. ಅವ್ರು ತಂಗಿ ಬರೆದಿರ್ತಾಳೆ. ತಂಗಿ ಬರೆದಿತ್ತು, ಏನು ಹೇಳ್ತಾರೆ, ಇವರಿಬ್ಬರು ನಿಮ್ಮ ಹಳೆಯಂದಿರು, ನಮ್ಮ ಮಕ್ಕಳು ಸಪ್ತ ವ್ಯಸನಿಯಾಗಿದ್ದಾರೆ, ಯಾವ ಥರ ಶಿಕ್ಷಾ ಕೊಡ್ತೀರಿ, ಯಾವ ಥರ ನೀವು ವಿದ್ಯಾಭ್ಯಾಸ ಕಲಿಸ್ತೀರಿ ನೀವು ಬಿಟ್ಟಿದ್ದು, ಅವರನ್ನು ಇಟ್ಕೊಂಡು ನೀವೇನು ಹೇಳ್ತೀರ ಅದು ಕೆಲಸ ಮಾಡಿಸಿಕ್ಕೆ ನಾವು ಕೆಲಸ ಮಾಡಿಸಿಕ್ಕೆ ತಯಾರಿದ್ದೀವಿ, ಅವ್ರನ್ನಲ್ಲೇ ಇಟ್ಕೊಳ್ಳಿ ಗುರುಕುಲದಾಗ ಅಂತ ಹೇಳಿ ಬರ್ದಿರ್ತದೆ. ಆ ಲೆಟ್ರ್ ಕೊಟ್ಟಿದ ನಂತರ ಅಲ್ಲಿ ಹೋಗಿ ಅವ ಲೆಟ್ರ್ ನೋಡಿದ ನಂತರ ಅವನು ಹೇಳಂಗಿಲ್ಲ, ನಿನ್ನ ಮಾಮ ಇದೀನಿ ಅಂತ ಹೇಳಂಗಿಲ್ಲ, ಎಲ್ಲ ವ್ಯವಸ್ಥಿತ ಮಾಡಿ ಅವನನ್ನು ದಿನ ಭಿಕ್ಷಾ ಬೇಡ ಕಳಿಸ್ಕೊಡ್ತಾರೆ. ಇಬ್ಬರನ್ನು ಭಿಕ್ಷಾ ಬೇಡ್ಕೊಂಡು ಬಂದು ಕಲಿಬೇಕಲ್ಲಿ ಅವ್ರ ಮನೆಗೆ. ಅಲ್ಲಿ ಎಲ್ಲ ಅವನು ಸ್ವಲ್ಪ ದಿವಸದಾಗೆ ಎಲ್ಲ ಶಾಸ್ತ್ರ ಅಭ್ಯಾಸ ಮಾಡ್ತಾರೆ, ವೇದಾಂತ ಪುರಾಣಗಳು, ಏನೇನು ವ್ಯಾಕರಣ, ಛಂದ ಎಲ್ಲವನ್ನು ಕಲಿಸಿ ಅವರನ್ನು ದೊಡ್ಡ ವಿದ್ವಾಂಸರು ಮಾಡ್ತಾರೆ. ಸ್ವಲ್ಪ ದಿವಸ ಆದ ನಂತರ ಎಲ್ಲ ಕಲಿತಾದ ನಂತರ ನಿಮಗೆಲ್ಲ ವಿದ್ಯಾಭ್ಯಾಸ ಮುಗೀತು, ನೀನು ಹೋಗ್ಬೋದು. ಕೊನೆಯಲ್ಲಿ ನಾನು ನಿಮ್ಮಲ್ಲಿ ಕ್ಷಮಾ ತಗೊಳ್ತಾ ಇದ್ದೀನಿ. ಏನಂತಂದರೆ, ನಾನು ನಿಮ್ಮಿಬ್ಬರ ಮಾಮನೇ ಇದ್ದೆ, ಖರೆ ಹೇಳಿಲ್ಲ ನಾನು, ಯಾಕಂತಂದ್ರೆ ನಿಮ್ಮ ಸ್ವಲ್ಪ ವ್ಯಸನ ಬಿಡೋಂಗಿಲ್ಲ, ವಿದ್ಯೆ ಕಲಿಯೋಂಗಿಲ್ಲ ಹೇಳಿಲ್ಲ, ಅದಕ್ಕಾಗಿ ನನ್ನನ್ನು ಕ್ಷಮಾ ಮಾಡಿರಿ ಅಂತ ಹೇಳ್ತಾರೆ. ಅವಾಗ ಏನಾಗಿರ್ತದೆ, ಒಬ್ಬನಿಗೆ ಭಾಳ ಖುಷಿ ಆಗ್ತದೆ, ನನ್ನ ಜೀವನವನ್ನು ಸುಧಾರಣೆ ಮಾಡಿದ್ರಲ್ಲ ಇವರನ್ನು ಗುರು ಮಾಡಿ ಇಟ್ಕೋಬೇಕು ಅಂತೇಳಿ ಖುಷಿ ಆಗ್ತದೆ. ಮತ್ತೊಬ್ಬನಿಗೆ ಏನಾಗಿರ್ತದೆ, ಸಿಟ್ಟು ಬಂದುಬಿಡ್ತದೆ, ಈರ್ಷ್ಯ ಬೆಳೀತಾ ಹೋಗ್ತದೆ ಅವನ ಮೇಲೆ, ಗುರುಗಳ ಮೇಲೆ. ನಮ್ಮನ್ನು ಭಿಕ್ಷೆ ಬೇಡ್ಕೊಂಡು ಬಂದು ಇವನು ನಾವು ಕಲಿಯೋದಾಯ್ತಲ್ಲ, ನಮ್ಮನ್ನು ಇಷ್ಟು ಕೀಳು ನೋಡಿದ್ರಲ್ಲ ಇವನು ಸೇಡನ್ನು ತೀರಿಸ್ಕೋಬೇಕು ನಾ ಅಂಥೇಳಿ ಭಾವನೆ ಇಟ್ಕೊಂತ ನಾವು. ಯಾರು ಅಣ್ಣನ ಜೀವ, ತಮ್ಮನ ಜೀವ ಖುಷಿ ಆಗ್ತದೆ. ಅವಾಗ ಹೋಗುವಾಗ ತಮ್ಮ ಭಾಳ ವಿನಯದಿಂದ ಹೇಳಿ ಹೋಗ್ತಾನೆ, ಅಣ್ಣ ಹಾಗೆ ಸುಮ್ಮನೆ ನಾಟಕ ಮಾಡಿ ಹೋಗ್ತಾನೆ. ಹೋದ ನಂತರ ಸೀದಾ ತಾಯಿ ಹತ್ರ ಹೋಗ್ತಾರೆ. ತಾಯಿ ಭಾಳ ಖುಷಿ ಆಗ್ತಾಳೆ, ಎಲ್ಲ ವಿದ್ಯಾಭ್ಯಾಸ ಕಲಿಸು ವಿದ್ವಾಂಸರಾಗಿ ಬಂದರು ನಮ್ಮ ಮಕ್ಕಳು ಅಂಥೇಳಿ ರಾಜ ದರ್ಬಾರ್ದಾಗ ಹೋಗಿ ರಾಜನ ಮುಂದೆ ಎಲ್ಲ ಒಂದು ವಿದ್ವಂತಿಕೆಯನ್ನೆಲ್ಲ ಹೇಳಿ ರಾಜನ ಮನಸ್ಸನ್ನು ಒಲಿಸ್ತಾರೆ ಮತ್ತು ಮಂತ್ರಿ ಪದವಿ ಕೊಡಿಸ್ತಾಳೆ. ಕೊಡಿಸಿದ ನಂತರ ಹಾಗೇ ನಡೀತಾ ಇರ್ತದೆ ದಿವಸ. ಈ ಕಡೆ ಅವ್ರ ಮಾಮ ಅಂತಕ್ಕಂಥ ಅವನ ಹೆಸರು ಸೂರ್ಯಮಿತ್ರ ಅಂತ ಇರ್ತದೆ. ಸೂರ್ಯಮಿತ್ರ ಅವನು ಬ್ರಾಹ್ಮಣ ಇರ್ತಾನೆ, ಕರೆ ಜೈನ ಧರ್ಮದ ಎಲ್ಲ ಶಾಸ್ತ್ರವನ್ನು ಓದಿ ವೈರಾಗ್ಯ ಬಂದು ಮುನಿ ದೀಕ್ಷೆ ತಗೊಳ್ತಾನೆ. ಸೂರ್ಯಮಿತ್ರ ಮುನಿ ದೀಕ್ಷೆ ತಗೊಂಡು ದೊಡ್ಡ ಆಚಾರ್ಯ ಆಗ್ತಾರೆ.
ಎಲ್ಲ ಕಡೆಗೆ ಪ್ರವಚನ ಮಾಡ್ತಾ ಮಾಡ್ತಾ ಊರೆಲ್ಲ ಪ್ರಚಾರ ಮಾಡ್ತಾ ಧರ್ಮ ಪ್ರಚಾರ ಮಾಡ್ತಾ ಮತ್ತೆ ತಮ್ಮ ಹಳೆಯಂದಿರ ಊರಿಗೆ ಬರ್ತಾರೆ. ಊರಿಗೆ ಬಂದ ನಂತರ ಇವರಿಬ್ಬರು ಮಂತ್ರಿಯಾಗಿರ್ತಾರಲ್ಲ, ಅವು ಗೊತ್ತಾಗುತ್ತೆ ಇವರೇ ಬಂದರು ಅಂತೇಳಿ ತಮ್ಮನಿಗೆ. ಅವಾಗ ಭಾಳ ಖುಷಿಯಾಗಿ ಅವ್ರನ್ನ ಸ್ವಾಗತ ಮಾಡ್ತಾನೆ. ಮುನಿಗಳನ್ನು ಸ್ವಾಗತ ಮಾಡಿ ಅವರನ್ನು ಮಾನ ಸನ್ಮಾನದಲ್ಲಿಟ್ಟು ಆಹಾರ ದಾನೆಲ್ಲ ಕೊಟ್ಟು ಭಾಳ ಖುಷಿ ಆಗ್ತದೆ ಅವನಿಗೆ. ಅವಾಗ ಏನು ಹೇಳ್ತಾನೆ ಮುನಿಗಳಿಗೆ, ಗುರುಗಳೇ, ನಮ್ಮ ಅಣ್ಣ ಒಬ್ಬ ಭಾಳ ಮಿಥ್ಯಾದೃಷ್ಟಿಯಾಗಿದ್ದಾನೆ, ಭಾಳ ಗಮಂಡಿಯಾಗಿದ್ದಾನೆ, ಮತ್ತು ಹಿಂಸಕನಾಗಿದ್ದಾನೆ. ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿದ್ರೆ ಚಲೋ ಆಗ್ತಿತ್ತು. ನಿಮ್ಮ ಶಿಷ್ಯರಿದ್ದಾರೆ ಅವರು, ಆಯ್ತು ಎಲ್ಲಿ ಇರ್ತಾರೆ ಅಂತ ಹೇಳ್ದೆ, ತೋರಿಸ್ತಾನೆ ಹಿಂಗೆ ಹಿಂಗೆ ಅಂತ. ನಡಿ ಹೋಗೋನು ಸ್ವಲ್ಪ ಹೇಳೋನು ಅಂಥೇಳಿ ಅವ್ರ ಕಡೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನೇ ರಾಜ್ಯಸಭೆ ಹತ್ತಿರ್ತತೆ, ಮಂತ್ರಿ ಇರ್ತಾನಲ್ಲ, ರಾಜ್ಯಸಭೆಯಲ್ಲಿ ಏನೋ ಚರ್ಚೆ ನಡೆದಿರ್ತತಿ. ಮುನಿಗಳು ಹೋದ ನಂತರ ಮುನಿಗಳನ್ನು ನಿಂದ ಮಾಡ್ತಾನ ಅಣ್ಣ, ನಿಂದ ಮಾಡ್ತಾನೆ. ನೋಡಲ್ಲಿ ಬರ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಏನು ಬೇಕೋ ಅದನ್ನೆಲ್ಲ ಮಾತಾಡ್ತಾರೆ. ಅವು ಕೇಳಿ ಬರುತ್ತೆ ಮುನಿಗಳಿಗೆ. ಕೇಳಿ ಬಂದ ನಂತರ ಇವನಿಗೆ ಭಾಳ ಬೇಜಾರಾಗುತ್ತೆ ತಮ್ಮನಿಗೆ. ಅವ್ರ ಹೆಸರು ಅಗ್ನಿಭೂತಿ ವಾಯುಭೂತಿ ಇರ್ತದೆ ಹೆಸರು. ನೀವು ಬಹುಶಃ ಕತೆ ಕೇಳಿರ್ಬೇಕು. ಆ ಅಗ್ನಿಭೂತಿ ವಾಯುಭೂತಿಗೆ ಸಿಟ್ಟು ಬರ್ತದೆ ತಮ್ಮನಿಗೆ. ನಮ್ಮ ಅಣ್ಣ ಹಿಂಗಂದ್ಬಿಟ್ನಲ್ಲ ಮುನಿಗಳಿಗೆ, ನಾ ಕರ್ಕೊಂಡು ಬಂದು ನಂದೇ ತಪ್ಪಾಯಿತು ಅಂಥೇಳಿ ವಿಚಾರ ಮಾಡ್ಕೊಂಡು ನಾವು ಏನು ಹೇಳ್ತಾನೆ, ಮುನಿ ಮಹಾರಾಜರೇ ನಂದು ಭಾಳ ತಪ್ಪಾಯಿತು ಇಲ್ಲಿ ಕರ್ಕೊಂಡು ಬಂದು, ಅವು ಏನೇನೋ ಮಾತಾಡ್ತಿದ್ದ ನಿಮಗೆ, ಅದಕ್ಕಾಗಿ ನಮ್ಮನ್ನು ಕ್ಷಮ ಮಾಡಿ ಅಂತ ಹೇಳ್ತಾನೆ. ಮುನಿಗಳು ಹೇಳ್ತಾರೆ, ಅವನು ತಪ್ಪಿಲ್ಲ, ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೂ ಹಿಂಗೆ ಅಂದಿರ್ಬೋದು, ನಾವು ಯಾರಿಗೂ ಈ ಥರ ಅಪಮಾನ ಮಾಡಿರ್ಬೋದು, ಅದಕ್ಕಾಗಿ ನಮ್ಗೆ ಹೇಳ್ತಾ ಇದ್ದಾರೆ ಅವನದೇನು ತಪ್ಪಿಲ್ಲ, ನಮ್ಮ ಕರ್ಮ ಕಳೀತಿದೆ, ಹೋಗಲಿ ಬಿಡು, ಹಂಗೇನು ವಿಚಾರ ಮಾಡ್ಕೋಬೇಡ ಅಂಥೇಳಿ ಮತ್ತೊಂದು ರಸ್ತೆ ಹಿಡಿದು ಹೋಗ್ಬಿಡ್ತಾರೆ. ಅವ್ರಿಗೇನು ಹೇಳಂಗಿಲ್ಲ. ಆವಾಗ ಹಿಂಗೆ ನಡೀತು. ಒಂದು ಸರಿ ಏನಾಯಿತು, ಮುಂದೆ ಹೋಗ್ತಾ 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 ಮುನಿಗಳ ಜೊತೆಗೆ ವಾಯುಭೂತಿ ಇದ್ದರು. ಆ ವಾಯುಭೂತಿ ಮುನಿಗಳಿಗೆ ಹೇಳ್ತಾರೆ, ನಾನು ನಿಮಗೆ ಅಪಮಾನ ಮಾಡಿಸೋದ್ರಿಂದ, ನಿಮ್ಮನ್ನು ನಾವು ಬಯಸೋದ್ರಿಂದ ನಮಗೆ ಭಾಳ ಪಾಪ ಕಟ್ಟಿದೆ, ನನಗೇನೋ ಪ್ರಾಯಶ್ಚಿತ್ತ ಕೊಡಿ ಅಂತ ಹೇಳ್ತಾರೆ. ಮುಂದೆ ಹೋದ ನಂತರ ಏನು ಪ್ರಾಯಶ್ಚಿತ್ತ ಕೊಡೋದು, ನನ್ನ ಕರ್ಮ ಇತ್ತೋದಕ್ಕೆ ತಳೀತು, ನಿನಗೇನು ಪ್ರಾಯಶ್ಚಿತ್ತ ಕೊಡೋದು ಅಂತ. ಇಲ್ಲ, ನಾ ಪ್ರಾಯಶ್ಚಿತ್ತ ತಗೊಂಡೇ ಹೋಗುವ ನಿಮ್ಮ ಕಡೆಯಿಂದ. ಏನು ಪ್ರಾಯಶ್ಚಿತ್ತ ತಗೊಳ್ಳೋಣ, ಕೊನೆಯ ಪ್ರಾಯಶ್ಚಿತ್ತ ನಮ್ಮದು, ನಾವು ನಿಮ್ಮ ಕಡೆಯಿಂದ ವಾಪಸ್ ಮನೆಗೆ ಹೋಗಂಗಿಲ್ಲ. ವೈರಾಗ್ಯ ಬಂತು ಅವನಿಗೆ. ಆಯಿತು ಅಂಥೇಳಿ ಮುಹೂರ್ತವನ್ನು ನೋಡಿ ವಾಯುಭೂತಿ ದೀಕ್ಷೆ ಕೊಡ್ತಾರೆ. ಮುನಿ ಆಗ್ತಾರೆ ವಾಯುಭೂತಿ. ಮುನಿ ಆದ ನಂತರ ಈ ಕಡೆ ಅಣ್ಣ ಏನಿದ್ರಲ್ಲ, ವಾಯುಭೂತಿ ರಾಣಿ ಏನಿದ್ರಲ್ಲ, ಅವರು ಅಗ್ನಿಭೂತಿ ಹತ್ರ ಹೋಗಿ ಜಗಳ ಮಾಡ್ತಾಳೆ. ನಿಮ್ಮ ಕಾರಣದಿಂದನೇ ನಮ್ಮ ಪತಿ ದೀಕ್ಷಾ ತಗೊಂಡು ಹೋದ್ರು, ದಿಗಂಬರ ದೀಕ್ಷಾ ತಗೊಂಡು ಹೋದ್ರು, ನಮ್ಮ ಗತಿಯೇನೇನು, ಹಾಗೆ ಯಾಕೆ ಮುನಿಗಳಿಗೆ ಅಪಮಾನ ಮಾಡಿದ್ರೆ ನೀವು, ಅವರಿಂದ ಏನು ತಪ್ಪಾಗಿತ್ತು ಅಂತ ಕೇಳಿದಂತ ಅವನಿಗೆ ಸಿಟ್ಟು ಬರುತ್ತೆ. ಅಗ್ನಿಭೂತಿಗೆ ಅವಳನ್ನು ಕಾಲಿಂದ ಒದ್ದು ಹೊರಗೆ ಹಾಕ್ತಾನೆ. 3-4 ಜನ ಮಕ್ಕಳಿರ್ತಾರೆ. ಅವು ಒದಿಯುವಾಗ ಹೇಳ್ತಾಳೆ ಅವಳು, ಏನು ಹೇಳ್ತಾಳೆ ಗೊತ್ತಾ, ಮುಂದಿನ ಜನ್ಮದಲ್ಲಿ ಇದೇ ಕಾಲನ್ನು ನರಿಯಾಗಾದರೂ ನೀನು ತಿಂದು ಹಾಕ್ತೀನಿ, ಬಿಡಲ್ಲ. ಸಾಪ್ ಕೊಟ್ಟಿರ್ತಾವ, ಆ ಕರ್ಮ ಕಟ್ಟಿರ್ತದೆ ಅವನಿಗೆ. ನರಿಯಾಗಾದರೂ ನಿನ್ನನ್ನು ತಿಂತೀನಿ ಅಂತ ಹೇಳ್ತಾಳೆ, ಬಿಡಂಗಿಲ್ಲ ನಾನು ಅಂಥೇಳಿ ಹೊರಗೆ ಹೋಗಿರ್ತಾರೆ. ಎಲ್ಲೆಲ್ಲೋ ಭಿಕ್ಷಾ ಬೇಡ್ಕೊಂಡು ತಿಂದ್ಕೊಂಡು ಮಕ್ಕಳು ಮರಿಯನ್ನು ಸಾಕ್ಕೊಂಡು ಅಂತಿಮದಲ್ಲಿ ಮರಣ ಹೊಂದಿ ಎಲ್ಲೆಲ್ಲೋ ಗತಿಯಲ್ಲಿ ತಿರುಗಾಡ್ತಾ ನರಿಯಾಗೆ ಹುಡ್ತಾವೆ ಎರಡು. ಆ ಜೀವ ನರಿಯಾಗಿ ಹುಡ್ತದೆ. ಮತ್ತು ಈ ಕಡೆ ಅವನಿಗೇನು ಮುನಿಗಳಿಗೆ ನಿಂದ ಮಾಡಿದ್ದ ಮತ್ತು ಸ್ತ್ರೀಯರನ್ನು ಕಾಲಿಂದ ಒದ್ದಿದ್ದ ಅವನಿಗೆ ಕುಷ್ಠರೋಗ ಆಗ್ತದೆ. ಅಗ್ನಿಕುಮಾರನಿಗೆ ಅವನಿಗೆ ಅಗ್ನಿಭೂತಿಗೆ ಕುಷ್ಠ ರೋಗ ಆದ ನಂತರ ನಗರದಲ್ಲಿ ಎಲ್ಲೂ ಯಾರಿಗೂ ನಿಲ್ಲಕ್ಕಾಗಂಗಿಲ್ಲ. ಆ ಥರ ದುರ್ವಾಸನೆ. ಅವನನ್ನು ಹೊರಗೆ ಹಾಕ್ತಾರೆ ನಗರದಿಂದ. ಹೊರಗೆ ಎಲ್ಲೋ ಕಾಡಿನಲ್ಲಿ ಬಿಟ್ಟು ಬಂದಿರ್ತಾರೆ. ಅಲ್ಲಿ ನರಳಿ 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 ಹುಳ ಆಗಿ ಅಲ್ಲಿ ಸತ್ತು ಹೋಗ್ತಾನೆ. ನಾವು ಸತ್ತು ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗಿ ಅಲ್ಲಿ ಸಹನೆ ಮಾಡ್ಕೊಳಕ್ಕಾಗದಿದ್ದಂಥ ದುಃಖವನ್ನು ಅನುಭವಿಸಿ
ಅನೇಕೋ ಜನ್ಮಗಳಲ್ಲಿ ಯೋನಿಗಳಲ್ಲಿ ತಿರುಗಾಡ್ತಾ ಕೀಟಾಣುವಾಗಿ ಹುಟ್ಟಿ ಅದು ಹಿಂಗಾಗಿ ಮತ್ತೆ ಬಂದು ಮನುಷ್ಯಗತಿಯಲ್ಲಿ ಬರ್ತಾನೆ. ಮನುಷ್ಯಗತಿ ಅಲ್ಲ, ನಾಯಿ ಪರ್ಯಾಯದಲ್ಲಿ ಬರ್ತಾನೆ. ಅದು ನಾಯಿ ಹೆಂಗಿರ್ತದೆ ಅಂತಂದರೆ ರೋಗಿಯಾಗಿರ್ತದೆ. ನಾವು ಊರಲ್ಲಿ ರೋಗಿ ನಾಯಿ ಇರ್ತಾವಲ್ಲ, ಎಲ್ಲರೂ ಕಲ್ಲೇ ಹೊಡಿತಾರೆ. ಅದಕ್ಕೆ ಊಟಕ್ಕೆ ಸಹಿತ ಯಾರು ಕೊಡೋಂಗಿಲ್ಲ, ತಿನ್ನಕ್ಕೆ ಸಹಿತ ಕೊಡೋಂಗಿಲ್ಲ, ಎಲ್ಲರೂ ಕಲ್ಲು ಹೊಡೆಯೋರೆ. ಅಂಥ ನಾಯಿಯಾಗಿ ಹುಡ್ತಾನೆ ಊರಲ್ಲಿ. ಆವಾಗ ಅವರಿಬ್ಬರು ಮುನಿಗಳು ಅದೇ ನಗರದಾಗ ವಿಹಾರ ಮಾಡ್ಕೊತ ಬರ್ತಾರೆ. ಆಹಾರಕ್ಕಂತ ನಗರಕ್ಕೆ ಬಂದಿರ್ತಾರೆ. ನಾಯಿ ಅವರನ್ನು ನೋಡಿ 3 ಸುತ್ತು ಹಾಕ್ತತೆ, ಕುಯ್ ಕುಯ್ ಅಂತೇಳಿ ಅವ್ರ ಕಾಲು ಕೆಳಗೆ ಬರ್ತತೆ. ಅವಾಗ ಸಣ್ಣ ಮಹಾರಾಜರು ಕೇಳ್ತಾರೆ ದೊಡ್ಡ ಮಹಾರಾಜರಿಗೆ, ಈ ನಾಯಿ ನಮ್ಮನ್ನು ಯಾಕೆ ಹಿಂಗೆ ಭಕ್ತಿ ಮಾಡ್ತತೆ? ತಿರಿಯಂಚು ಪಶು ಐತಲ್ಲ. ಕೆಲವು ಸರಿ ನೋಡ್ರಿ, ಎಷ್ಟು ಜೀವ ಮನುಷ್ಯರನ್ನು ನಂಬಿ ಅವರನ್ನೇ ನಂಬಿರ್ತಾವೆ, ಎಲ್ಲಿ ಹೋದ್ರೂ ಅವ್ರ ಜೊತೆಗೆ ಬಂದಿರ್ತಾವೆ. ಹಿಂದಿನ ಜನ್ಮದ್ದು ಏನೋ ಇರ್ತದೆ. ಮುನಿಗಳನ್ನು ಕಾಲು ಸುತ್ತ ಹಾಕೋದು, ಅಲ್ಲೇ ಬಿದ್ದು ಉಡೋದು ಮಾಡ್ತಾಯಿತ್ತು. ಸಣ್ಣ ಮಹಾರಾಜರು ಕೇಳಿದ್ರು ದೊಡ್ಡ ಮಹಾರಾಜರಿಗೆ, ಮಹಾರಾಜರಿಗೆ ಹಿಂಗೆ ಯಾಕ್ರಿ? ಅವ್ರು ಹೇಳ್ತದೆ, ದೊಡ್ಡ ಮಹಾರಾಜರು ಜ್ಞಾನಿ ಇದ್ದರು, ನಿಮಿತ್ತ ಜ್ಞಾನಿ ಇದ್ದರು. ಹೇಳ್ತಾರೆ, ಇದು ಹಿಂದಿನ ಜನ್ಮದಲ್ಲಿ ನಿನ್ನ ಸೋದರ ಜೀವಿತ್ತು. ಸ್ತ್ರೀಯರನ್ನು ಕಾಲಿಂದ ಒದ್ರಿಂದ, ಮುನಿಗಳನ್ನು ಬಾಯಿಂದ ದುರ್ವಚನದಿಂದ ನಿಂದ ಮಾಡೋದ್ರಿಂದ, ಪಾಪ ಕರ್ಮದ ಉದಯಿಂದ ಈ ಥರ ರೋಗಿಯಾಗಿ ಹುಟ್ಟಬೇಕಾಗೈತೆ ನಾಯಿ. ಹಿಂದಿನ ಮನುಷ್ಯ ಜನ್ಮದಲ್ಲೂ ಕೂಡ ರೋಗಿಯಾಗಿ ಸಾಯ್ತು, ಈಗ ರೋಗಿಯಾಗಿ ಹುಟ್ಟಿದೆ. ಅದಕ್ಕೆ ಏನು ಹೇಳೋದು ಇನ್ನು? ಸ್ವಲ್ಪ ಏನಾದರೂ ಬುದ್ಧಿವಾದ ಹೇಳೋದಂದ್ರೂ ಕೂಡ ರೋಗದಲ್ಲಿ ಅದು ತಡಪಡಿಸ್ತಾ ಇದೆ. ಅದಕ್ಕೇನು ಅರ್ಥ ಆಗಂಗಿಲ್ಲ. ಆಶೀರ್ವಾದ ಕೊಟ್ಟು ಮುನ್ನಡೀರಿ ಹೋಗೋಣ ಅಂತ ಮುಂದೆ ಹೋಗ್ತಾರೆ ಅವರು. ಆ ನಾಯಿ ಹಾಗೆ ಸತ್ಪಡಿಸ್ತಾ ಅಲ್ಲೇ ಗಟಾರದ ಬಿದ್ದು ಪ್ರಾಣ ಬಿಡ್ತದೆ. ಪ್ರಾಣ ಬಿಟ್ಟು ಆ ಜೀವ ಮತ್ತೆ ಮುಂದೆ ಹೋಗಿ ಏನಾಗಿಬಿಡ್ತದೆ ಗೊತ್ತಾ? ಹಂದಿ ಆಗಿಬಿಡ್ತದೆ. ನೋಡ್ರಿ, ಒಂದು ಜನರಲ್ಲಿ ನಾವು ಧರ್ಮವನ್ನು ನಿಂದೆ ಮಾಡಿದಂಥ ಒಂದು ಪಾಪ ಕರ್ಮ ಎಲ್ಲೆಲ್ಲೋ ಹೋಯಿತು. ಅದೇ ನಾವು ಇನ್ನೇನು ಮಾಡಿಲ್ಲ ಅಂತ ತಿಳ್ಕೊಬೇಡಿ. ಹಿಂದೆ ಈ ಸ್ವಲ್ಪ ಏನೋ ಪುಣ್ಯದಲ್ಲಿ ಮನುಷ್ಯಗತಿ ಸಿಕ್ಕಿದೆ. ಅದರಲ್ಲೂ ಕೂಡ ಜೈನ್ ಧರ್ಮದ ಹುಟ್ಟಿವಿ, ಜಿನ ಪೂಜಾ ಮಾಡ್ತಾ ಇದ್ದೀವಿ, ಪುಣ್ಯ ಇದೆ. ಮಧ್ಯೆ ಏನೇನು ಬೇಕಾದ್ರೂ ಮಾಡ್ಕೊ ಬಂದೀವಿ. ಆ ಪಾಪ ಕರ್ಮ ಉದಯ ಐತೆ ಅಂದರೆ ಯಾರಿಗೂ ಜೈನರಿಗೂ ಬಿಡಲ್ಲ, ಹೊರೆಯಲ್ಲಿಗೂ ಬಿಡಲ್ಲ. ಅದು ಕರ್ಮ ಯಾರನ್ನೂ ಬಿಡಂಗಿಲ್ಲ. ಕರ್ಮ ಉದಯಕ್ಕೆ ಬಂತು ಅಂತಂದರೆ ನಮಗೂ ಏನೇನು ಬೇಕಾದ್ರೂ ಆಗ್ಬೋದು. ಆ ಜೀವ ಹಂದಿ ಆಗಿಬಿಡ್ತು. ಹಂದಿ ಎಲ್ಲಿರ್ತಾವೆ? ಏನು ತಿಂತಾವೆ? ಎಲ್ಲ ಹೊಲಸು ತಿನ್ಕೊಂಡು ಹೊಲಸು ಜಾಗದಾಗೆ ಅಲ್ಲೇ ಇದ್ದಿರ್ಬೇಕದು. ಅವಾಗ ಅದೇ ಮುನಿಗಳು ಅದೇ ನಗರದಲ್ಲಿ ವಿಹಾರ ಮಾಡ್ಕೊಬಂದಂಥ ಆ ಹಂದಿನೂ ಕೂಡ ಹಂಗೆ ಮುನಿಗಳನ್ನು ಸುತ್ತಾಕ ಕಡಿತು. ಅವಾಗ ಸಣ್ಣ ಮಹಾರಾಜ ಕೇಳ್ತಾರೆ, ಈ ಜೀವ ಅಂತಂದ್ರೆ ಹಿಂಗೆ ನಮ್ಮ ಕಾಲು ಸುತ್ತದೆ, ಇದಕ್ಕೆ ಏನಾದರೂ ಪಾಪ ಕರ್ಮ ಇರಬೇಕು, ಅದಕ್ಕಾಗಿ ನಾವು ಏನು ಮಾಡೋಕ್ಕೆ ಸಾಧ್ಯ ಐತೆ ಅಂತ ಕೇಳಿದಾಗ ದೊಡ್ಡ ಮಹಾರಾಜ ಅಂದರು, ಹಿಂದಿನ ಜನ್ಮದನ್ನೆಲ್ಲ ಜೋಡಿಸಿ ಹೇಳ್ತಾರೆ ಅವಧಿಜ್ಞಾನದಿಂದ. ಹಿಂದಿನ ಜನ್ಮದಲ್ಲಿ ನಿನ್ನ ಸೋದರನ ಜೀವ, ಇದು ಅಗ್ನಿಕುಮಾರನ ಜೀವ. ಈ ಜೀವ ಆ ಒಂದು ಪಾಪದ ಉದಯದಿಂದ ಮುನಿಗಳ ನಿಂದೆ ಮಾಡೋದು ಮತ್ತು ಸ್ತ್ರೀಯರನ್ನು ಕಾಲಿಂದ ಒದ್ರಿಂದ ಈ ಥರ ತಿರಿಯಂಚಗತಿಯಲ್ಲಿ ಹುಟ್ಟಿ ನೀಚಗತಿಯಲ್ಲಿ ತಿರುಗಾಡ್ತಾ ಇದೆ. ಇದಕ್ಕಿನ್ನೂ ಪಾಪ ಬಿಟ್ಟಿಲ್ಲ, ಬಿಡಂಗಿಲ್ಲ ಅದು. ಅದಕ್ಕಾಗಿ ತಿರಿಯಂಚ ಪಶು ಆಗಿದೆ. ಅದಕ್ಕೆ ಏನು ಹೇಳಿದ್ರು ಕೇಳಂಗಿಲ್ಲ. ಈಗ ಆಶೀರ್ವಾದ ಕೊಟ್ಟು ಮುಂದೆ ಹೋಗ ನಡ್ರಿ ಅಂತಾರೆ. ಮುಂದೆ ಹೋಗ್ತಾರೆ. ಹೋಗಿ ಹಂಗೆ ವಿಹಾರ ಮಾಡ್ಕೊತ ಮತ್ತೊಂದು ಹಂಗೆ ಹೋಗ್ತಾ ಇರ್ತಾರೆ. ಆ ಜೀವ ಯಾರೋ ಹೊಡೆದು ಬಡ್ದು ಹಂದಿ ಸಾಯ್ತದೆ. ಸತ್ತು ಮತ್ತೊಂದು ನಗರದಲ್ಲಿ ಹೋಗಿ ಕತ್ತೆ ಆಗಿಬಿಡ್ತದೆ. ಏನಾಗಿರ್ತದೆ? ಕತ್ತೆ. ಕುಂಬಾರದ ಮನೆಗೆ ಏನು ಹೇಳ್ತಾರೆ? ಅದ್ರಾಗ ಮಣ್ಣು, ಇಟಿಗೆ ಏನು ಬೇಕೋ ಹೇಳ್ತಾರೆ. ಉಸುಕು ಏರಿ 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 ಹೆಗಲ ಮೇಲೆ ಹುಣ್ಣಾಗಿತ್ತು. ಹುಣ್ಣಾಗಿ ಹುಳ ಆಗಿಬಿಟ್ಟಿದ್ದು. ಮುನಿಗಳು ಅಕಸ್ಮಾತ್ ವಿಹಾರ ಮಾಡ್ತಾ ಬಂದಾಗ ಅವ್ರಿಗೆ ಅದೇ ಭೇಟಿ ಆಯ್ತು ಕತ್ತೆ. ಮುನಿಗಳು ಅದನ್ನು ನೋಡಿ ಭಾಳ ಕರುಣಾಭಾವ ಆಯಿತು ಅವ್ರಿಗೆ, ಸಣ್ಣ ಮಹಾರಾಜರಿಗೆ. ಮಹಾರಾಜರಿಗೆ ಕೇಳ್ತಾರೆ ದೊಡ್ಡ ಮಹಾರಾಜರಿಗೆ, ಈ ಕತ್ತಿ ಜೀವವನ್ನು ನೋಡಿ ನನಗೆ ಇಷ್ಟು ಮರುಗ್ತಾ ಇದೆ ಜೀವ, ಇಷ್ಟ್ಯಾಕೆ ನನಗೆ ಇದ್ರ ಮೇಲೆ ಕರುಣಾಭಾವ ಆಗ್ತೈತೆ ಅಂತ ಕೇಳ್ತಾರೆ. ಅದು ಆಗೋದೇ ಅದು. ಹಿಂದಿನ ಜನ್ಮದ ಋಣ ಸಂಬಂಧ ಇದ್ದೇ ಇರ್ತಾವೆ ಒಂದಲ್ಲ ಒಂದು ಜೀವಕ್ಕೆ. ಅದಕ್ಕಾಗಿ ನಿನ್ನ ಆ ಕತ್ತೆಯ ಮೇಲೆ ಅಷ್ಟೊಂದು ಕರುಣಾಭಾವ ಬರ್ತಾಯಿದೆ. ಹಿಂದಿನ ಜನ್ಮದಲ್ಲಿ ನಿನ್ನ ಅಣ್ಣನ ಜೀವ ಇತ್ತದು. ಅವು ಗೊತ್ತಾಗತ್ತೆ. ಪಟಕ್ನ ಹೇಳ್ದೆ ಇಷ್ಟೇ ಗೊತ್ತಾಗತ್ತೆ ಅವ್ರಿಗೆ. ಗೊತ್ತಾದ ನಂತರ ಇದಕ್ಕೇನು ಪರಿಸ್ಥಿತಿ ಮುಂದೆ ಅಂದ್ರೆ, ಇಲ್ಲ ಇದಕ್ಕೆ ಇನ್ನೂ ಪಾಪ ಕರ್ಮದ ಉದಯ ಇದೆ, ಅದು ಹಿಂಗೆ ಗಟಾರದಲ್ಲಿ ಸತ್ತು ಹೋಗೋದದು.
ಅದು ಬಿದ್ದು ಒದ್ಕೊಂತ ಇತ್ತು. ಅಷ್ಟಾಗಿತ್ತು ಅದಕ್ಕೆ. ಅವ್ರು ಹಂಗೆ ಆಶೀರ್ವಾದ ಕೊಟ್ಟು ಮುಂದೆ ಹೋಗ್ತಾರೆ. ಮುಂದೆ ಹೋದ ನಂತರ ಆಮೇಲೆ ಹೀಗೆ ನಗರ ಊರೆಲ್ಲ ತಿರುಗಾಡ್ತಾ ಮುನಿಗಳು ವಿಹಾರ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾರೆ. ಆ ಕತ್ತೆ ಜೀವ ಮರಣ ಹೊಂದಿ ಒಂದು ನೀಚ ಗತಿಯಲ್ಲಿ ಹಿಂಗೆ ಗುಡಿಸಲು ಇರ್ತಾವಲ್ಲ, ಗಟಾರ್ದಾಗೂ ಸೈಡಲ್ಲಿ ಗುಡಿಸಲು ಇರ್ತಾವೆ ಕೆಲವು ಗರೀಬ್ ಜನರು, ಅಂಥ ನೀಚ ಗತಿಯ ಮನೆಯಲ್ಲಿ ಏನಂತಾರೆ ಹೊಲೆಯರಿಗೆ ಏನಂತಾರೆ ಮತ್ತೆ ಮಾದಿಗರು, ಅವ್ರ ಮನೆಯಲ್ಲಿ ಹುಟ್ಟು ಕುರುಡಿಯಾಗಿ ಹುಡ್ತಾಳೆ, ಹೆಣ್ಣಾಗಿ ಹುಡ್ತಾಳೆ. ಹೆಣ್ಣಿನ ಜೀವ ಆಗಿತ್ತು, ಹಂದಿನೂ ಹೆಣ್ಣಿತ್ತು, ಈ ನಾಯಿನೂ ಹೊಂದಿತ್ತು, ಕತ್ತೆನೂ ಹೆಣ್ಣೆ ಇತ್ತು. ಹೆಣ್ಣಾಗೆ ಹುಡ್ತಾ ಇತ್ತು. ಇಲ್ಲಿ ಸ್ತ್ರೀಯಾಗೆ ಹುಡ್ತು, ಹುಟ್ಟು ಕುರುಡಿಯಾಗಿ ಹುಟ್ಟಲು, ಕುರುಡು, ಕಣ್ಣೇ ಕಾಣಿಸಂಗಿಲ್ಲ. ಆದರೂ ಕೂಡ ತಂದೆ ತಾಯಿಗಳು ಕರುಣಾ ಬುದ್ಧಿಯಿಂದ ಅವಳನ್ನು ಸಾಕಿ ಸಲಗಿ ದೊಡ್ಡ ಮಾಡಿದ್ರು. ದೊಡ್ಡ ಮಾಡಿ ಪ್ರಾಯಕ್ಕೆ ಬಂದಾಗ ಯಾರೋ ಜೊತೆಗೆ ಮದುವೆ ಮಾಡ್ತಾರೆ, ಕುರುಡನ ಜೊತೆಗೆ ಮದುವೆ ಮಾಡಿದಾಗ ಅದೇ ಒಂದು ಅವಸ್ಥೆಯಲ್ಲೇ 4-5 ಸಂತಾನ ಆಗ್ತಾರೆ ಅವರಿಗೆ. ಅವು ಸಾಕೋದು ಹೆಂಗೆ? ಅಲ್ಲಿ ಇಲ್ಲಿ ಏನು ಬಿದ್ದದ್ದನ್ನೆಲ್ಲ ತಿನ್ನಿಸಿ ಅವ್ರಿಗೆ ಸಾಕ್ತಾ ಇರ್ತಾಳೆ ಮಕ್ಕಳನ್ನು. ಒಂದು ನೇರಳೆ ಮರದ ಕೆಳಗೆ ನೇರಳೆ ಹಣ್ಣನ್ನು ಹೆಕ್ಕಿ ಮಕ್ಕಳಿಗೆ ಬಾಯಿಗೆ ಹಾಕ್ತಾ ಇದ್ದವು. 3 ಜನ ಮಕ್ಕಳಿದ್ದರು. ಆವಾಗ ಆ ಮುನಿಗಳು ವಿಹಾರ ಮಾಡ್ತಾ ಅದೇ ರಸ್ತೆಯಲ್ಲಿ ಬರ್ತಾರೆ. ಇಬ್ಬರು, ವಾಯುಭೂತಿ ಮತ್ತು ಸೂರ್ಯಮಿತ್ರ, ಅವರಿಬ್ಬರು ಆಚಾರ್ಯ ಮುನಿಗಳು ಅಲ್ಲೇ ಬರ್ತಾ ಇರ್ತಾರೆ. ಆ ಹೆಂಗಸನ್ನು ನೋಡಿ ಚಿಕ್ಕ ಮಹಾರಾಜರಿಗೆ ಅವಳ ಮೇಲೆ ಭಾಳ ಕರುಣ ಬುದ್ಧಿ ಪ್ರೇಮ ಉಕ್ಕಿ ಬರ್ತತೆ, ವಾತ್ಸಲ್ಯ ಉಕ್ಕಿ ಬರ್ತತೆ. ಮಹಾರಾಜ ಕೇಳ್ತಾರೆ, ಅಖಂಡ ಸಂಯಮ ಧಾರಣ ಮಾಡಿದ್ರು ಕೂಡ ಈ ಜೀವದ ಮೇಲೆ ನಮಗೆ ಇಷ್ಟು ಪ್ರೇಮ ಇಷ್ಟೊಂದು ವಾತ್ಸಲ್ಯ ಯಾಕೆ ಬರ್ತಾ ಇದೆ ಅಂತ ಕೇಳಿದಾಗ ಹಿಂದಿನ ಜನ್ಮದೆಲ್ಲ ಕಥೆ ಹೇಳ್ತಾರೆ ಅವರು. ಹೇಳಿದ ನಂತರ ಅವ್ರು ಸಣ್ಣ ಮಹಾರಾಜ ದೊಡ್ಡ ಮಹಾರಾಜದಿಂದ ಆಜ್ಞೆ ತಗೊಂಡು ಈಗಲಾದರೂ ಏನಾದ್ರು ಬುದ್ಧಿ ಹೇಳ್ಬೋದಲ್ಲ ಮನುಷ್ಯಗತಿಯಲ್ಲಿ, ನನಗೆ ಆಜ್ಞೆ ಕೊಡಿ ಅಂತ ಹೇಳಿದಾಗ ಈಗೇನಾದ್ರು ಬುದ್ಧಿ ಹೇಳಿದ್ರೆ ಆ ಜೀವ ಗ್ರಹಣ ಮಾಡ್ತದೆ, ಒಂದು ಸೈಡ್ ಕುಣಿಸ್ಕೊಂಡು ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಅವಾಗ ಸಣ್ಣ ಮಹಾರಾಜರು ಆ ಜೀವಕ್ಕೆ ಬುದ್ಧಿ ಹೇಳ್ತಾರೆ. ಹಿಂದಿನ ಜನ್ಮದೆಲ್ಲ ಹೇಳಿದ ನಂತರ ಜಾತಿ ಸ್ಮರಣೆ ಆಗ್ತದೆ, ಅದಕ್ಕೆ ಹಿಂದಿನ ಜನ್ಮ ಕಂಡು ಬರಕ್ಕೆ ಹಿಡಿತದೆ. ಆವಾಗ ಆ ಜೀವಕ್ಕೆ ಬುದ್ಧಿ ಹೇಳಿದ ನಂತರ ಆ ಜೀವಕ್ಕೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತದೆ, ಅನುರತ ಧಾರಣ ಮಾಡುವಂಥ ಭಾವನೆ ಆಗ್ತದೆ ಆ ಹುಟ್ಟು ಕುರುಡಿಗೆ. ಆವಾಗ ಹೆಂಗೆ ಜೀವಿಸೋದು ಅಂತ ಕೇಳಿದಾಗ, ನಿನ್ನ ಜೀವನ ಪಾಪ ಕರ್ಮದಿಂದ ಹಿಂಗಾಗಿದೆ, ನೀ ವ್ರತ ನಿಯಮ ಪಾಲನೆ ಮಾಡ್ತಾ ಜಿನ ಮಂದಿರದ ಕಡೆ ಹೋಗಿ ಜಿನೇಂದ್ರ ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ರೆ ಪಾಪ ಕರ್ಮ ಕಳೀತದೆ ನಿಂದು ಅಂತ ಹೇಳಿದಾಗ ಆ ಜೀವ ದಿನ ಭಗವಂತನ ಮಂದಿರದ ಕಡೆ ಹೋಗಿ ಧರ್ಮ ಧ್ಯಾನ ಮಾಡ್ಕೊತ ಜೀವನ ಕಳೀತಾ 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 ಅಂತಿಮ ಕಾಲದಲ್ಲಿ ಮರಣ ಹೊಂದಿ ಊರಿನಲ್ಲಿ ಒಬ್ಬ ದೊಡ್ಡ ಶೇಟಿದ್ದ, ಬ್ರಾಹ್ಮಣಿದ್ದ ನಾಗದೇವ ಅಂಥೇಳಿ, ಅವನ ಮನೆಯಲ್ಲಿ ಅವನಿಗೆ ಪುತ್ರಿಯಾಗಿ ಹುಡ್ತಾಳೆ, ನಾಗಶ್ರೀಯಾಗಿ ಹುಡ್ತಾಳೆ. ಅದೇ ಜೀವ ಮತ್ತು ಹೆಣ್ಣಾಗಿ ಹುಡುಕ್ ನೋಡ್ರಿ, ಹೆಣ್ಣಾಗಿ ಹುಡ್ತಾಳೆ. ನಿಮಗೆ ಸ್ವಾಧ್ಯಾಯದ ಬಗ್ಗೆ ಹೇಳ್ತಾ ಇದ್ದೀವಿ, ದೇವ ಪೂಜಾ ಗುರು ಸ್ವಾಧ್ಯಾಯದ ಬಗ್ಗೆ ಹೇಳ್ತೀವಿ. ಆವಾಗ ಹೆಣ್ಣಾಗಿ ಹುಟ್ಟಿದ ನಂತರ ಚಿಕ್ಕದಿಂದ ನಿಧಾನವಾಗಿ ಬೆಳೀತಾ ವಯಸ್ಸಿಗೆ ಬರ್ತಾಳೆ. ಆವಾಗ ಗೆಳತಿಯರ ಜೊತೆಗೆ ಬ್ರಾಹ್ಮಣರ ಮನೆ ಹುಟ್ಟಿದವಳಪ್ಪ, ಯಾವುದೋ ಪೂಜೆ ಮಾಡೋಕೆ ಗಣಪತಿ ಪೂಜೆ ಎಲ್ಲ ಮಾಡ್ತಾರಲ್ಲ, ನಾಗ ಪೂಜೆ ಎಲ್ಲ ಮಾಡ್ತಾರೆ. ಆ ನಾಗ ಮಂದಿರಕ್ಕೆ ಒಂದಿಷ್ಟು ಜನ ಎಲ್ಲ ಗೆಳತಿಯರು ಕೂಡಿ ನಾಗ ಮಂದಿರಕ್ಕೆ ಹೋಗಿರ್ತಾರೆ. ಆ ನಾಗ ಮಂದಿರಕ್ಕೆ ಹೋದಾಗ ಅಲ್ಲಿ ಉದ್ಯಾನವನದಲ್ಲಿ ಇಬ್ಬರು ಮುನಿಗಳನ್ನು ನೋಡ್ತಾಳೆ ಅವಳು. ಯಾರು ನೋಡ್ತಾಳೆ? ಮುನಿಗಳನ್ನು. ಅವ್ರು ಯಾರಿದ್ರು ಅಂತಂದರೆ ಸೂರ್ಯಮಿತ್ರ ಮತ್ತು ವಾಯುಭೂತಿ ಮುನಿಗಳಿದ್ದರು. ಆ ಮುನಿಗಳನ್ನು ನೋಡಿ ಅವಳಿಗೆ ಜಾತಿ ಸ್ಮರಣ ಆಗ್ತದೆ. ಅವ್ರ ಹತ್ರ ಹೋಗಿ ಕುಂತು ಬಿಡ್ತಾಳೆ. ಎಲ್ಲ ಗೆಳತಿಯರೆಲ್ಲ ಓಡಿ ಹೋಗ್ತಾರೆ ಮನೆಗೆ. ಇವ್ರು ದಿಗಂಬರ ಸಾಧುಗಳಿದ್ದಾರೆ, ನಮ್ಮವರೆಲ್ಲ ಗುರುಗಳು ಇವರು, ಇವಳು ಅಲ್ಲೇ ಕುಂತು ಬಿಟ್ಲಲ್ಲ ಅಂಥೇಳಿ ಎಲ್ಲ ಓಡಿ ಹೋಗ್ತಾರೆ. ಹೋಗಿ ಅವನ ಅಪ್ಪನಿಗೆ ಹೇಳ್ತಾರೆ, ಇನ್ನು ಮಗಳು ದಿಗಂಬರ ಮುನಿಗಳ ಹತ್ರ ಕುಂತಾಳೆ, ದೀಕ್ಷೆ ತೊಗೊಳ್ಬೋದು ಬಹುಶಃ, ಅಲ್ಲೇ ಕುಂತು ಬಿಟ್ಟಾಳ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮುನಿಗಳು ಅವ್ರ ಹತ್ರ ಕೇಳ್ತಾರೆ, ನೀ ಯಾರು ಏನು? ಅವ್ರಿಗೆ ಗೊತ್ತಿರ್ತತೆ, ನಾನು ಹಿಂಗೆ ನಾಗಶ್ರೀ ಅಂತ ಹೇಳ್ತಾಳೆ. ಅವಾಗ ಅವ್ನು ಹಿಂಗೆ ಹೇಳ್ತಾನೆ, ಜಾತಿ ಸ್ಮರಣ ಶುರು ಆಗುತ್ತೆ ಅವಳಿಗೆ. ನಾನು ಹಿಂದಿನ ಜನ್ಮದಲ್ಲಿ ಎಷ್ಟೋ ಜನ್ಮದ ಹಿಂದೆ ನಿಮ್ಮ ಶಿಷ್ಯನಾಗಿದ್ದೆ, ನಾನು ಶಾಸ್ತ್ರ ಅಧ್ಯಯನ ಮಾಡಿದ್ದೆ,
ಅದಕ್ಕಾಗಿ ನಿಮ್ಮ ಮೇಲೆ ನಮಗೆ ಭಕ್ತಿ ಭಾಳ ಆಗ್ತಾಯಿದೆ. ಏನು ಶಾಸ್ತ್ರ ಅಧ್ಯಯನ ಮಾಡಿದ್ರಿ ಹೇಳು ಅಂತ ಹೇಳ್ತಾರೆ. ಎದ್ದು ನಿಂತ್ಕೊಂಡು ಶ್ಲೋಕ ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಸಮಯ ಸಾರ್, ಪ್ರವಚನ ಸಾರ್, ಪಂಚಾಸ್ತಿಕಾಯ್, ರತ್ನಗಣ ಶ್ರಾವಕಚಾರ್, ತತ್ವಾಸೂತ್ರ, ದ್ರವ್ಯ ಸಂಗ್ರಹ ಎಲ್ಲ ಬಾಯ್ಪಾಠ. ಎಷ್ಟು ಜನ್ಮದ ಹಿಂದೆ ಓದದ್ದದು, ಅನೇಕೋ ಜನ್ಮದ ಹಿಂದೆ ಓದಂಥ ಶಾಸ್ತ್ರ ನಾಗಶ್ರೀಯ ಜನ್ಮದಲ್ಲಿ ಜಾತಿ ಸ್ಮರಣೆ ರೂಪದಿಂದ ಬಂತು. ಅದಕ್ಕಾಗಿ ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ ಮಾಡಿದಂಥ ಫಲ ಈ ಜನ್ಮದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಆ ಪುಣ್ಯದ ಫಲ ಜನ್ಮಾಂತರ ಆದರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ಅದಕ್ಕಾಗಿ ಸ್ವಾಧ್ಯಾಯ ಮಾಡಬೇಕು, ಜಿನವಾಣಿ ಮೇಲೆ ಭರವಸೆ ಇಡಬೇಕು, ಗುರುಗಳ ಮೇಲೆ ಭರವಸೆ ಇಡಬೇಕು, ಅವ್ರ ಮೇಲೆ ನಂಬಿಕೆ ಇಡಬೇಕು, ಅವ್ರ ಮೇಲೆ ಶ್ರದ್ಧಾ ಇಡಬೇಕು. ಅವ್ರು ಹೇಳಿದಂಥ ಮಾರ್ಗದಲ್ಲಿ ನಾವು ನಡೀತಾ ಸ್ವಾಧ್ಯಾಯ ಮಾಡ್ಕೊತ ಹೋದರೆ ಒಂದಲ್ಲ ಒಂದು ಜನ್ಮದಲ್ಲಿ ಅದು ನಮಗೆ ಫಲ ಕೊಡ್ತದೆ. ಕೇವಲ ಜ್ಞಾನ ಆಗಲಿಕ್ಕೆ ಕಾರಣ ಸ್ವಾಧ್ಯಾಯ ಅಂತ ಹೇಳಿದ್ದಾರೆ. ಈಗಿನ ಸಾಮಾನ್ಯ ಸ್ವಾಧ್ಯಾಯ ಮುಂದೆ 3 ಲೋಕವನ್ನು ನೋಡುವಂಥ ಜ್ಞಾನ ನಮಗೆ ಸಿಗ್ತದೆ. ಅದಕ್ಕಾಗಿ ಸ್ವಾಧ್ಯಾಯ ಭಾಳ ಮುಖ್ಯ ಐತಿ. ಆ ಒಂದು ನಾಗಶ್ರೀ ಹಿಂಗೆಲ್ಲ ಹೇಳಿದ ನಂತರ ಗುರುಗಳಿಗೆ ಬಹಳ ಆಶ್ಚರ್ಯ ಆಗ್ತದೆ. ಅಷ್ಟೊತ್ತಿಗೆ ಅವಳ ಅಪ್ಪ ಬರ್ತಾನೆ. ಅಪ್ಪ ಬಂದು ಇಲ್ಲೇನು ಮಾಡ್ತೀಯ ಅಂತ ಕೇಳ್ತಾಳೆ. ಇಲ್ಲೇನು ಮಾಡ್ತೀಯ ಅಂತ ಕೇಳಿದ ನಂತರ ಗುರುಗಳನ್ನು ದರ್ಶನ ಮಾಡ್ತಾಯಿದ್ನಿ. ಇವ್ರು ನಿನ್ನ ಗುರುಗಳು, ನಗ್ನ ಸಾಧು, ಇವ್ರು ನಿಮ್ಮ ಗುರುಗಳಲ್ಲ. ಆ ಗುರುಗಳಿಗೂ ಬೈತಾನ, ನನ್ನ ಮಗಳಿಗೆ ಏನೋ ವ್ರತ ಕೊಟ್ಟಿರಿ ಮತ್ತು ನೀವು ಅಂತ ಹೇಳ್ತಾನೆ. ಮುನಿಗಳು ಹೇಳ್ತಾರೆ, ನಿಮ್ಮ ಮಗಳಿಗೆ ನಾವು ವ್ರತ ಕೊಟ್ಟಿಲ್ಲ, ನಮ್ಮ ಮಗಳಿಗೆ ಕೊಟ್ಟಿವಿ. ನಿಮ್ಮ ಮಗಳು ಮತ್ತು ನಿಮ್ಮ ವ್ರತ ಕೊಟ್ಟು ಮತ್ತು ನನ್ನ ಮಗಳು ಅಂತ ಹೇಳ್ತೀರಾ ಅಂತ ಹೇಳಿ ಅವನು ಹೋಗಿ ರಾಜನನ್ನು ಕರ್ಕೊಬರ್ತಾನೆ. ರಾಜನನ್ನು ಕರ್ಕೊಬಂದು ಮುನಿಗಳು ಬಂದು ದೂರ ಹೇಳ್ತಾನೆ. ಅವಾಗ ಮುನಿಗಳು ರಾಜನ ಮುಂದೆ ಅವಳನ್ನು ಎಬ್ಬಿಸಿ ಜೈನ್ ಧರ್ಮದ ಶ್ಲೋಕಗಳನ್ನು ಅನ್ನಿಸ್ತಾರೆ. ಅಪ್ಪನಿಗೆ ಕೇಳ್ತಾರೆ, ನೀವೇನು ಕಲಿಸಿದ್ರಿ ವ್ರತ ಶ್ಲೋಕ ಎಲ್ಲ ಕಲಿಸಿಲ್ಲ ನಾವು, ಮತ್ತೆ ಹೆಂಗೆ ಹೇಳ್ತಾಳೆ ಅವಳು ಅಂತ ಹೇಳಿದ ನಂತರ ಅವಳೇ ಹೇಳ್ತಾಳೆ, ನಾನು ಎಷ್ಟೋ ಜನ್ಮದ ಹಿಂದೆ ಇವರ ಶಿಷ್ಯನಾಗಿದ್ದು ದಿನ ಧರ್ಮವನ್ನೆಲ್ಲ ಬಾಯ್ಪಾಠ ಮಾಡಿದ್ದೆ, ಸಂಗ್ರಹ ಮಾಡಿದ್ದೆ ಶ್ಲೋಕವನ್ನು, ಮತ್ತು ಶ್ರದ್ಧದಿಂದ ಭಕ್ತಿಯಿಂದ ಕಲ್ತಿದ್ದೆ. ಅದರ ಫಲ ನನಗೆ ಪ್ರಾಪ್ತ ಆಗಿದೆ. ನಾನಿನ್ನು ಮನೆಗೆ ಬರಲ್ಲ ಅಂತ ಹೇಳ್ತಾಳೆ. ಅವ ಹತ್ಕೊಂತ ಮತ್ತೆ ಅವ್ರ ರಾಜರಿಗೆಲ್ಲ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದರೆ ಆ ವ್ರತ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾಗ ಅವಳಿಗೆ ವೈರಾಗ್ಯ ಬರ್ತದೆ. ಆಮೇಲೆ ಅವನಿಗೂ ಸಹಿತ ಜೈನ ಧರ್ಮದ ಮೇಲೆ ಶ್ರದ್ಧಾ ಆಗ್ತದೆ. ಇಬ್ಬರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಅವಳ ಆರಿಕ ದೀಕ್ಷೆ ತಗೊಳ್ತಾರೆ. ಇವು ಶ್ರಾವಕ ಅವಸ್ಥೆಯಲ್ಲೇ ಮರಣ ಮಾಡಿ ಮೊದಲನೇ ಸ್ವರ್ಗದಲ್ಲಿ ಹೋಗಿ ಇಬ್ಬರೂ ದೇವಾಗ್ಬಿಡ್ತಾರೆ. ಈ ಕಡೆ ಮುನಿಗಳು ಅದೇ ಉದ್ಯಾನದಿಂದ ಧ್ಯಾನ ಶುದ್ಧೋಪಯೋಗದಿಂದ ಧ್ಯಾನದಲ್ಲಿ ಕುಂತು ತಮ್ಮ ಘಾತಿ ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಅಲ್ಲಿಂದನೇ ಮೋಕ್ಷಕ್ಕೆ ಹೋಗ್ತಾರೆ ಇಬ್ಬರು. ಅವಾಗ ಆ ಜೀವ ಆರಿಕಾ ದೀಕ್ಷೆ ತಗೊಂಡು ಸ್ವರ್ಗದಲ್ಲಿ ಹೋಗಿ ಸ್ವರ್ಗದ ಸುಖವನ್ನು ಅನುಭವಿಸಿ ಆಮೇಲೆ ಭೂಲೋಕಕ್ಕೆ ಬಂದು ಏನಾಗಿ ಹುಡ್ತದೆ ಗೊತ್ತಾ? ಸುಕುಮಾರ ಸ್ವಾಮಿಯಾಗಿ ಹುಡ್ತದೆ. ಅದೇ ಜೀವ. ಯಾವ ಜೀವ? ಅಗ್ನಿಭೂತಿ ಜೀವ. ವಾಯುಭೂತಿ ಅಂತ ಮೋಕ್ಷಕ್ಕೆ ಹೋಯ್ತು. ಅಗ್ನಿಭೂತಿ ಜೀವನೇ ಸುಕುಮಾರ ಸ್ವಾಮಿಯಾಗಿ ಹುಡ್ತದೆ. ಸುಕುಮಾರ ಸ್ವಾಮಿ ಕತೆ ಕೇಳಿರ್ಬೇಕಲ್ಲ ನೀವು. ಇವ್ರ ಕತೆ ಹೇಳಕ್ಕೆ ಹೋದ್ರೆ ಭಾಳ ದೊಡ್ಡದಿದೆ. ಭಾಳ ದೊಡ್ಡದಿದೆ. ಇಲ್ಲಿಂದ ಶುರುವಾಯಿತು. ಆ ಸುಕುಮಾರ ಸ್ವಾಮಿ ಅಷ್ಟೆಲ್ಲ ಒಂದು ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ್, ದಾನ ಇದನ್ನು ಮಾಡಿದ್ರಿಂದ ಶ್ರಾವಕ ಅವಸ್ಥೆಯಲ್ಲಿ ಮಾಡೋದ್ರಿಂದ ಅವನಿಗೆ ಇಷ್ಟೆಲ್ಲ ಪುಣ್ಯದ ಫಲ ಸಿಕ್ತು. ಮನುಷ್ಯ ಗತಿಯಲ್ಲಿ ಬಂದರೂ ಕೂಡ ಅವನ ಶರೀರ ಎಷ್ಟೊಂದು ಸುಕುಮಾರ ಆಗಿತ್ತು ಅಂತಂದರೆ ಆ ಒಂದು ಸುಕುಮಾರನ ತಾಯಿ ಭಾಳ ಸುಖದಲ್ಲಿಟ್ಟಿಲ್ಲ ಅವಳನ್ನ. ಆದರೆ ಸುಕುಮಾರನ ತಂದೆಗೂ ಕೂಡ ವೈರಾಗ್ಯ ಬಂದು ದೀಕ್ಷಾ ತಗೊಂಡು ಹೋಗಿರ್ತಾನೆ. ದೀಕ್ಷಾ ತಗೊಂಡು ಹೋಗಿ ಈ ಕಡೆ ಸುಕುಮಾರ ಬೆಳೀತಾ ಇರುವಾಗ ಎಷ್ಟೊಂದು ಸುಖದಾಗಿರ್ತಾಳೆ ತಾಯಿ ಅಂದರೆ 7 ಉಪ್ಪರಿಗೆ ಮನೆಯನ್ನು ಕಟ್ಟಿಸಿ ಉಪ್ಪರಿಗೆ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿರ್ತಾಳಲ್ಲ. ಗಾರ್ಡನ್ ಏನು ಬೇಕೋ ಅವನಿಗೆ ಆಡಲಿಕ್ಕೆ, ಈಜಲಿಕ್ಕೆ ಏನೇನು ವ್ಯವಸ್ಥೆ ಬೇಕೆಲ್ಲ ಮೇಲೆ. ಮತ್ತು ವಯಸ್ಸಿಗೆ ಬಂದ ತಕ್ಷಣ ಒಬ್ಬರು ಮುನಿಗಳು ಅಥವಾ
ಏನೋ ನಿಮಿತ್ತ ಜ್ಞಾನಿಗಳು ಅವ್ರಿಗೆ ಹೇಳಿರ್ತಾರೆ, ನಿಮ್ಮ ಮಗ ಸುಕುಮಾರ ಸ್ವಾಮಿ ಇಷ್ಟು ಸುಖದಾಗ ಸಾಕಿದ್ರಿ ನೀವು, ನಿಮ್ಮ ಮಗ ಮುನಿಗಳ ವಚನಕ್ಕೆ ಯಾವಾಗ ಕೇಳ್ತಾನೆ, ಅವ್ರ ಶಬ್ದವನ್ನು ಯಾವಾಗ ಕೇಳ್ತಾನೆ, ದರ್ಶನ ಆಗತ್ತೆ, ಅವತ್ತಿನ ದಿವಸನೇ ದೀಕ್ಷಾ ತಗೊಂಡು ಹೋಗ್ತಾನೆ ಅಂಥೇಳಿ ಯಾರೋ ನಿಮಿತ್ತ ಜ್ಞಾನಿ ಹೇಳಿದರು. ಅದು ನನ್ನ ತಾಯಿ ನೆನಪಿಟ್ಕೊಂಡಿಳು. ನನ್ನ ಮಗನಿಗೆ ಎಲ್ಲೂ ಹೊರಗೆ ಹೋಗಿ ಬಿಡಬಾರ್ದು, ಮತ್ತು ನಮ್ಮ ಊರಿಗೆ ಮುನಿಗಳು ಬರೋಕ್ಕೆ ಕೊಡಬಾರ್ದು, ಇದು ಸಂಕಲ್ಪ ಮಾಡ್ಕೊಂಡಿಲ್ಲ ಅವಳು. ಮುನಿಗಳನ್ನು ಆಗಮನದಿಂದ ನಿಲ್ಲಿಸುವಂಥ ಎಷ್ಟು ಪಾಪಿಗಳವರು. ಯಾರು ಮುನಿಗಳು ಬರ್ತಾರೆ ಅಂತಕ್ಕಂತಂದರೆ ಹೊರಗೆ ಮೇನ್ ಗೇಟಲ್ಲಿ ಹೋಗಿ ಹೇಳಿ ಬರ್ತಿದ್ರು, ನಮ್ಮ ನಗರಕ್ಕೆ ಯಾರು ಮುನಿಗಳು ಬರಕೂಡದು. ಹೊರಗಿಂದ ಹೊರಗೆ ಏನಿದ್ರು ಒಬ್ಬರು ಮುನಿಗಳು, ಅವ್ರ ತಂದೆನೇ ಇರ್ಬೋದು ಬಹುಶಃ, ಅದೇನೋ ಕಥೆಯಲ್ಲಿ ಬರ್ತದೆ, ಚಾತುರ್ಮಾಸ ಟೈಮ್ ಆಗಿರ್ತದೆ, ನಾಳೆ ಅಂದ್ರೆ ಕಳಸ್ಥಾಪನ, ಇವತ್ತು ಬಂದಿರ್ತಾರೆ ಊರು ಹೊರಗಡೆ, ಒಳಗೆ ಬರಲಿಕ್ಕೆ ತಯಾರು ಮಾಡ್ತಾರೆ. ಆವಾಗ ಸುಕುಮಾರನ ತಾಯಿಗೆ ಗೊತ್ತಾದ ನಂತರ ಹೊರಗಿಂದ ಹೊರಗೆ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಳೆ. ಅವಾಗ ಅವ್ರು ಹೇಳ್ತಾರೆ, ನನಗೆ ಚಾತುರ್ಮಾಸ ಕಳಸ್ಥಾಪನೆ ಇಲ್ಲೇ ಆಗೋದೈತಿ, ನಾನು ನಗರದ ಹೊರಗೆ ಒಳಗೆ ಬರಂಗಿಲ್ಲ, ಖರೆ ಹೊರಗೆ ಇರ್ತೀನಿ, ಖರೆ ಚಾತುರ್ಮಾಸ ಸ್ಥಾಪನೆ ಇದೇ ನಗರದ ಆಗೋದು ಅಂತ ಹೇಳಿದ ನಂತರ ಅವ್ರಿಗೆ ಕೈ ಮುಗಿದು ಹೇಳ್ತಾಳೆ ಅವಳು. ಏನು ಹೇಳ್ತಾಳೆ, 4 ತಿಂಗಳು ಯಾವುದೂ ನಿಮ್ಮದು ಅವಾಜ್ ಬರಬಾರ್ದು ಮತ್ತು ನಿಮ್ಮ ದರ್ಶನ ಆಗಬಾರ್ದು. ಹಂಗಿದ್ರೆ ಮಾಡೋಕ್ಕೇನು ತೊಂದರೆ ಇಲ್ಲ ಮಹಾರಾಜರೇ, ನಾನು ನಿಮ್ಮಲ್ಲಿ ಕಾಲಿಗೆ ಬಿದ್ದು ಕೇಳ್ಕೊತ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗ ಅವ್ರು ಸಂಕಲ್ಪ ಮಾಡ್ಕೊತಾರೆ, 4 ತಿಂಗಳು ಉಪವಾಸ ಮತ್ತು ಮೌನ ಧಾರಣ, ಮತ್ತು ನಗರದ ಹೊರಗಡೆ ಜಿನ ಚೈತ್ಯಾಲಯದಲ್ಲಿ ಇದ್ದು ಚಾತುರ್ಮಾಸ, ಇಷ್ಟೆಲ್ಲ ಸಂಕಲ್ಪ ಮಾಡಿಕೊಂಡು ನಗರದ ಹೊರಗಿದ್ದ ಚಾತುರ್ಮಾಸ ಮಾಡ್ತಾರೆ, ಕರೆ ಹೋಗಂಗಿಲ್ಲ ಅವರು ಚಾತುರ್ಮಾಸದಾಗ ಎಲ್ಲೂ. ಅವಾಗ ಚಾತುರ್ಮಾಸ ಆಗ್ತಾ ಆಗ್ತಾ ಹಾಗೆ 1-2 ತಿಂಗಳು ಕಳಿತೈತಿ. ಇವ್ರದ್ದು ಇಲ್ಲಿ ಸುಕುಮಾರ ಸ್ವಾಮಿಗೆ ಏನೇನು ಸೌಕರ್ಯ ಇರ್ತದೆ ಕೇಳ್ರಿ. ಸುಕುಮಾರ ಸ್ವಾಮಿ ವಯಸ್ಸಿಗೆ ಬಂದ ನಂತರ ಅವ್ರ ತಾಯಿ ಸುಕುಮಾರ ಸ್ವಾಮಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾ 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 32 ರಾಣಿಯರನ್ನು ಮದುವೆ ಮಾಡ್ತಾಳೆ. 32 ರಾಣಿಯರಾಗ್ತವೆ. ಎಷ್ಟು? 32 ದೇವಕನ್ಯರಂಥ ಸುಂದರ ಸುಂದರ ಯುವತಿಯರನ್ನು ತಂದು ಮದುವೆ ಮಾಡ್ತಾರೆ. ಎಲ್ಲೂ ಹೋಗಬಾರ್ದು ಅಂತ ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತಾಳೆ. ಆದರೂ ಕೂಡ ಭವ್ಯ ಜೀವ ಬಂಗಾರ ಎಲ್ಲಿ ಒಂದು ಗಟಾರದಲ್ಲಿ ಬಿದ್ದರೂ ಕೂಡ ಅದು ಎತ್ತಿ ತೊಳೆದ ನಂತರ ಹೆಂಗೆ ಕಾಣ್ತದೆ? ಭವ್ಯ ಜೀವ ಎಲ್ಲಿ ನರಕಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಅದಕ್ಕೆ ನಿಮಿತ್ತ ಸಿಕ್ತು ಅಂತಂದರೆ ಅದು ಆ ಒಂದು ಮಾರ್ಗವನ್ನು ಹಿಡ್ಕೊಂಡು ಹೋಗೇ ಬಿಡ್ತತೆ. ಅವು ಸುಕುಮಾರ ಸ್ವಾಮಿಯನ್ನೇ ಇಷ್ಟೆಲ್ಲ ಇಟ್ಟರೂ ಕೂಡ ಒಂದು ಸರಿ ಏನಾಗಿತ್ತು ಗೊತ್ತಾ? ಸುಕುಮಾರ ಸ್ವಾಮಿ ಎಲ್ಲ ಊರಲ್ಲಿ ಪ್ರಚಾರ ಆಯಿತು, ಭಾಳ ಸುಖದಿಂದನೇ ಭಾಳ ಸುಖದಿಂದನೇ ಅಂಥೇಳಿ ಎಲ್ಲ ಪ್ರಚಾರ ಆಗಿತ್ತು. ಒಬ್ಬ ರತ್ನ ಕಂಬಳಿಯನ್ನು ವ್ಯಾಪಾರ ಮಾಡಕ್ಕೆ ಬಂದಿದ್ದ ನಗರದಲ್ಲಿ. ರತ್ನ ಕಂಬಳಿಯನ್ನು ವ್ಯಾಪಾರ ಮಾಡಕ್ಕೆ ಬಂದಿದ್ದ, ರಾಜನೂ ಸಹಿತ ಖರೀದಿ ಮಾಡೋಕ್ಕಾಗಿಲ್ಲ, ಅಷ್ಟು ಬೆಲೆ ಉಳ್ಳದ್ದು. ಆವಾಗ ಸುತ್ತಾಡ್ತಾ ನಗರದಲ್ಲಿ ಸುಕುಮಾರ ಸ್ವಾಮಿಯ ಅರಮನೆಯ ಮುಂದೆ ಹೋಗ್ತಿದ್ದ ಅವಾಗ ತಾಯಿ ಅವರನ್ನು ಹಿಡಿದು ಕಂಬಳಿಯನ್ನು ಖರೀದಿ ಮಾಡಿದ್ದಂತೆ. ಅಷ್ಟು ಸುಖದಾಗಿಟ್ಟಿದ್ದಂತೆ. ಆ ಕಂಬಳಿ ಖರೀದಿ ಮಾಡಿ ಏನು ಮಾಡಿದ್ಲು ಗೊತ್ತಾ? ತನ್ನ ಸೊಸೆಯಂದಿರಿಗೆ ಆ ಕಂಬಳಿಯನ್ನು ಕಟ್ ಮಾಡಿಸಿ ಚಪ್ಪಲ್ ಮಾಡಿಸಿದ್ದಂತೆ. ಏನು ಮಾಡಿದ್ಲು? ಚಪ್ಪಲ್ ಮಾಡಿಸಿದ್ದಂತೆ. ಆವಾಗ ಆ ಚಪ್ಪಲನ್ನು ಮೇಲೆ ಉಪ್ಪರಿಗೆ ಮೇಲೆ ಇಟ್ಟಾಗ ಒಂದು ಹದ್ದು ಅಥವಾ ನವಿಲು ಆ ಚಪ್ಪಲನ್ನು ತಗೊಂಡು ಹೋಗಿ ರಾಜನ ಅರಮನೆಯ ಮೇಲೆ ಹೋಗ್ದಿತ್ತು. ಆ ರಾಜ ವಿಚಾರ ಮಾಡ್ದ, ಈ ರತ್ನದ ಕಂಬಳಿ ಚಪ್ಪಲ್ ಯಾರದಿದ್ದು, ಪಾದರಕ್ಷೆಗಳು ಯಾರೋ ಅಂತ ಎಲ್ಲ ಪರೀಕ್ಷೆ ಮಾಡಿದಾಗ ಸುಕುಮಾರ ಸ್ವಾಮಿಯ ರಾಣಿಯರ್ದು ಅಂತ ಗೊತ್ತಾಗುತ್ತೆ. ಆವಾಗ ರಾಜ ಇಷ್ಟೊಂದು ಸುಖ, ನಾನು ಇಲ್ಲ ಇಷ್ಟು ಸುಖದಲ್ಲಿ ರತ್ನದ ಕಂಬಳಿ ಚಪ್ಪಲ್, ನನಗೂ ಸಹಿತ ಕಂಬಳಿಯ ಖರೀದಿ ಮಾಡೋಕ್ಕಾಗಿಲ್ಲ, ಅದನ್ನ ಅಷ್ಟು ಬೆಲೆ ಉಳ್ಳದ್ದು. ಆವಾಗ ಅವನು ನೋಡ್ಲಿಕ್ಕೆ ಹೋಗ್ಬೇಕಂತ ಭಾವನೆ ಮಾಡ್ತಾನೆ. ಆವಾಗ ತಾಯಿ ಹೇಳಿ ಕಳಿಸ್ತಾನೆ, ನಾನು ನಿಮ್ಮ ಮಗನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದೀನಿ ಅಂಥೇಳಿ. ಆವಾಗ ತಾಯಿ ಅವನನ್ನು ಸ್ವಾಗತ ಮಾಡಲಿಕ್ಕೆ ಎಷ್ಟೋ ದೂರ ತನಕ ಮುತ್ತಿನ ತೋರಣವನ್ನು ಮಾಡಿದ್ಲಂತೆ. ಮತ್ತು ಚಪ್ಪರ ಹಾಕಿದ ಮುತ್ತಿನ ಚಪ್ಪರ ಮತ್ತು ರತ್ನದ ರಂಗೋಲಿಯನ್ನು ಹಾಕಿಸಿದ್ಲಂತೆ.
ರಾಜನ ಸ್ವಾಗತ ಮಾಡಲಿಕ್ಕೆ. ಮತ್ತು ಸುಕುಮಾರ ಸ್ವಾಮಿ ಇಷ್ಟು ಸುಖದಾಗಿದ್ದ. ಅವನು ಯಾವಾಗಲೂ ಈ ಥರ ಬೆಂಕಿಯ ಬೆಳಕು ನೋಡ್ದವಲ್ಲ, ಸೂರ್ಯನ ಬೆಳಕು ನೋಡ್ದವಲ್ಲ. ಏನಾದ್ರು ನೋಡ್ದ ಅಂತಂದರೆ ಕಣ್ಣ ನೀರು ಬರ್ತಿದ್ದು, ಮೈಯೆಲ್ಲ ಉರಿಯೋಕ್ಕೆ ಶುರುವಾಗ್ತಿತ್ತು, ಅಷ್ಟು ಸುಖದಾಗಿದ್ದವ. ಅವ ರಾಜನ ಸ್ವಾಗತಕ್ಕಾಗಿ ಕೆಳಗೆ ಬರಬೇಕಾಯ್ತು. ಅವನಿಗೆ ಕೆಳಗೆ ಬಂದ ನಂತರ ರಾಜನ ಸ್ವಾಗತಕ್ಕೇನು ಸೌಸೇನ ಒಗಿತಿದ್ರು, ಅವನ ಮೈಗೆ ತಾಗ್ತಿತ್ತಂತೆ, ಮೈ ಎಲ್ಲ ಕೆಂಪು ಆಗ್ತಿತ್ತಂತೆ, ಅಷ್ಟೊಂದು ಸುಖದಾಗಿದ್ದವ. ಆವಾಗ ರಾಜನ ಸ್ವಾಗತ ಆಯಿತು. ಅರಮನೆಯಲ್ಲಿ ರಾಜನನ್ನು ಸ್ವಾಗತ ಮಾಡಿ ಅವನ ಜಾಗದವನು ಕುಣಿಸಿದ್ರು. ಸುಕುಮಾರ ಸ್ವಾಮಿಯನ್ನು ಕುಣಿಸಿದ್ರು ಅವನ ಸೈಡಲ್ಲಿ. ಅದೇನು ಸಾವಸ್ವೆ ಕೆಡಗಿದ್ರಲ್ಲ, ಮಕ್ಮಲ್ ಏನಂತಾರೆ ಅದಕ್ಕೆ, ಆ ಒಂದು ಮೃದುವಾದ ಹಾಸಿಗೆಯಲ್ಲೂ ಕೂಡ ಅವನಿಗೆ ಆ ಸಾವಸ್ವೆ ಚುಚ್ತಿದ್ದಂತೆ. ಹಿಂಗೆ ಮಾಡ್ತಿದ್ದ. ಅವ್ರು ರಾಜ ಕೇಳ್ದ, ನಿನ್ನ ಮಗನಿಗೇನೋ ಆರಾಮಿಲ್ಲ ಬಹುಶಃ, ವೈದ್ಯರಿಗೆ ತೋರಿಸ್ಬೋದಲ್ಲ, ಒಂದು ಕಡೆ ಕುಂಡ್ರಂಗಿಲ್ಲ. ಅವಾಗ ಹೇಳ್ತಾಳೆ, ನನ್ನ ಮಗ ಹೀಗೆಲ್ಲ ಹೊರಗೆ ಬಂದವಲ್ಲ ರಾಜರೇ, ಇವತ್ತು ನಿಮ್ಮ ಸ್ವಾಗತಕ್ಕಾಗಿ ಬಂದಿದ್ದಾನೆ, ಅವನಿಗೆ ಸಾವಸಿಗಳು ಚುಚ್ತಾ ಇದ್ದಾವೆ ಅಂತ ಹೇಳ್ತಾಳೆ. ಅವಾಗ ರಾಜನ ಹಿಂಗೆ ಮಾಡ್ತಾನೆ, ಅಪ್ಪ ಇಷ್ಟು ಸುಖ. ಆವಾಗ ರಾಜನಿಗಾಗಿ ಮಿಷ್ಟನ್ನ ಭೋಜನವನ್ನು ತಯಾರು ಮಾಡಿದ್ರು. ಮಗನೂ ಸಹಿತ ಅವನ ಜೊತೆಗೆ ಕುಣಿಸಿ ಊಟ ಮಾಡ್ಸೋಕ್ಕೆ ತಯಾರಾದರು. ಆದರೆ ಮಗನಿಗೆ ಯಾವ ಅನ್ನ ಕೊಡ್ತಿದ್ರು ದಿನ ಅಂತಂದರೆ, ಕಮಲದ ಮೇಲೆ ಇಟ್ಟಂಥ ಮೃದುವಾದ ಅಕ್ಕಿಯಿಂದ ಅನ್ನ ಮಾಡಿ ಕೊಡ್ತಿದ್ರು ದಿನ. ಕಮಲದ ಎಲೆಯಲ್ಲಿಟ್ಟಂಥ ಅಕ್ಕಿಯಿಂದ, ಅದು ಯಾವುದೋ ಶುದ್ಧವಾದಂಥ ಅಕ್ಕಿ, ಬಾಸುಮತಿ ಐತೆ ಅದು ಇದು. ಆದ್ರನ್ನ ದಿನ ಇದೆಲ್ಲ ಮಿಕ್ಸ್ ಆಗಿತ್ತು. ಇವತ್ತು ರಾಜನಿಗೆ ಮಿಷ್ಟಾನ್ನ ಭೋಜನಲ್ಲಿ ಅವ್ರ ಜೊತೆಗೆ ಕುಂತು ಊಟ ಮಾಡುವಾಗ ಯಾವುದು ಮೃದು ಆಗಿತ್ತಲ್ಲ ಒಂದೊಂದು ಅಗಳನ್ನೇ ಊಟ ಮಾಡ್ತಿದ್ನಂತವ. ರಾಜ ನೋಡ್ತಾನೆ, ನೀವು ಹಿಂಗೆ ಯಾಕೆ ತಿಂತಾನೆ ಅಕ್ಕಿ ಹೆಂಗೆ, ಇವನಿಗೇನೋ ಆರಾಮಿಲ್ಲ ಬಹುಶಃ, ಊಟ ಸೇರಂಗಿಲ್ಲ, ಇವನಿಗೇನೋ ರೋಗ ಐತಂತ ತಿಳ್ಕೊಂಡು ತಾಯಿ ಕರೆದು ಹೇಳ್ತಾನೆ, ಇವನಿಗೆ ವೈದ್ಯರಿಗೆ ತೋರಿಸ್ರಿ, ಆರಾಮಿಲ್ಲ ಇವನಿಗೆ ಅಂತಿಲ್ಲ. ಹೇಳ್ತಾರೆ ಅವರು, ಹಿಂಗೆ ಮೃದುವಾದ ಅಕ್ಕಿಯಿಂದ ಕಮಲದ ಎಲೆಯ ಮೇಲಿತ್ತಂಥ ಅಕ್ಕಿಯನ್ನು ಊಟ ಮಾಡ್ತಿದ್ರು. ಈಗ ಇವರಿಗೆ ನಿಮಗಾಗಿ ಮಿಷ್ಟನ್ನ ಭೋಜನ ಜೊತೆಗೆ ಊಟ ಮಾಡೋಕೆ ಆಗ್ತಾ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಅವಾಗ ತಿಳಿತವ್ರಿಗೆ, ಏನು ಸುಕುಮಾರ್ ಎಷ್ಟು ಸುಖಿಯಾಗಿದ್ದಾನೆ, ಈ ಸುಖ ಎಲ್ಲಿಂದ ಬಂತು ಚಿಂತನೆ ಮಾಡಿದಾಗ ಹೇಳ್ತಾರೆ, ಜಿನೇಂದ್ರ ಭಗವಂತನ ಪೂಜಾ ಪಾಠ ಭಕ್ತಿ, ಗುರುಗಳ ಭಕ್ತಿ, ದಾನ ಧರ್ಮ ಮಾಡೋದ್ರಿಂದ ಇಂಥ ಪುಣ್ಯ ಬರ್ತದೆ ಅಂತ ಹೇಳ. ಮನುಷ್ಯ ಗತಿಯಲ್ಲಿ ಹುಟ್ಟಿದ್ರು ಕೂಡ ದೇವಲೋಕದ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ರಾಜ ಭಾಳ ನೆನೆಸ್ಕೊಂತ ಅವರನ್ನು ಅಲ್ಲಿಂದ ಬಿಟ್ಟು ರಾಜ ತನ್ನ ಮನೆಗೆ ವಿಚಾರ ಮಾಡ್ಕೊತ ಹೋಗ್ತಾನೆ. ಇದು ಹಿಂದಿನ ಜನ್ಮದ ಪುಣ್ಯ ಅಂಥೇಳಿ ಅಲ್ಲಿ ಸುಖ ಆಗಿರುವಾಗ, ಏಳುಪ್ಪರಿಗೆ ಮೇಲೆ ಇರುವಾಗ ಸುಕುಮಾರ ಸ್ವಾಮಿ ಒಂದು ದಿವಸ ಚಾತುರ್ಮಾಸ ಮುಗಿತಾ ಬಂದಿತ್ತು. ಮುನಿಗಳು ಚಾತುರ್ಮಾಸ ಮಾಡೋಗ್ಲೂ ಸಹಿತ ನಂದೀಶ್ವರ ಭಕ್ತಿ, ಸಿದ್ಧ ಭಕ್ತಿ, ಪಂಚಗುರು ಭಕ್ತಿ, ಚೈತ್ಯ ಭಕ್ತಿ, ಶಾಂತಿ ಭಕ್ತಿ ಎಲ್ಲ ಓದಿ ಚಾತುರ್ಮಾಸ ಸ್ಥಾಪನೆಯನ್ನು ಮಾಡ್ತಾರೆ. ಆವಾಗ ನಿಷ್ಠಾಪನೆ ಮಾಡೋಗ್ಲೂ ಕೂಡ ಆ ಭಕ್ತಿಯನ್ನು ಓದಿ ನಿಷ್ಠಾಪನೆ ಮಾಡ್ತಾರೆ. ಚೈತ್ಯ ಭಕ್ತಿಯಲ್ಲಿ ಎಲ್ಲ ಸ್ವರ್ಗದ ಒಂದು, ನಂದೀಶ್ವರ ಭಕ್ತಿಯೆಲ್ಲ ಸ್ವರ್ಗದ ಒಂದು ವಾತಾವರಣದ ಅಲ್ಲಿಯ ಒಂದು ಸುಖದ ವರ್ಣನೆ ಬರ್ತದೆ. ಸ್ವರ್ಗದಾಗ ಏನು ಸುಖ ಆಯ್ತು ಅದ್ರ ಬಗ್ಗೆ ಆ ಮಹಾರಾಜರು ಚೈತ್ಯ ಭಕ್ತಿ ಇತ್ಯಾದಿ. ಚಾತುರ್ಮಾಸ ಸ್ಥಾಪನೆ ಮುಗಿತಲ್ಲ, ಇನ್ನು ನಿಷ್ಠಾಪನೆ ದಿವಸ ಇನ್ನೇನು ಮಾತಾಡ್ಬೋದು ಅಂಥೇಳಿ ತಮ್ಮ ಕೋಗಿಲೆ ಕಂಠದಿಂದ ನಗರದ ಹೊರಗಡೆ ಚೈತ್ಯ ಭಕ್ತಿಯನ್ನು ಹೇಳ್ತಿದ್ರು. ಚೈತ್ಯ ಭಕ್ತಿ ಹೇಳುವಾಗ ಇಷ್ಟೊಂದು ಇಂಪಾಗಿ ಕೇಳ್ತಾ ಇತ್ತು. ಮುಂಜಾನೆ ಹೆಂಗೆ ಮೈಕಲ್ಲಿ ಕೇಳಿ ಬರ್ತಲ್ಲ ಹಾಡೆಲ್ಲ, ಆ ಥರ ಕೇಳಿ ಬರ್ತಾ ಇತ್ತು. ಏಳುಪರಿಗೆ ಮೇಲಿದ್ದಂಥ ಸುಕುಮಾರ ಸ್ವಾಮಿ ಕೇಳಿ ಬಂತದ್ದು ಚೈತ್ಯ ಭಕ್ತಿ. ಸ್ವರ್ಗದ ಅವ ಯಾವ ಸ್ವರ್ಗದಿಂದ ಬಂದಿದ್ದ, ಆ ಸ್ವರ್ಗದ ಒಂದು ಮಹಿಮೆಯನ್ನು ಆ ಸ್ತುತಿಯಲ್ಲಿತ್ತು. ಅವಾಗ ಜಾತಿ ಸ್ಮರಣ ಆಯಿತು ಅವನಿಗೆ. ಓಹೋ, ಸ್ವರ್ಗ ಎಲ್ಲ ನೋಡ್ತಾನೆ, ಅಲ್ಲಿದ್ದೆ ನಾನು, ಇಲ್ಲಿ ಬಂದೀನಿ, ಇದೇನು ಸುಖ, ಅಲ್ಲಿದ್ದಂಥ ಸುಖ ಇಲ್ಲೆಲ್ಲಿದೆ, ಇದೆಲ್ಲ ನಶ್ವರವಾದದ್ದು ಅಂಥೇಳಿ ತಿಳಿದು ಅವ ವೈರಾಗ್ಯ ಬರ್ತದೆ ಅವನಿಗೆ. ಮೇಲೆ ಕೇಳಿ ವೈರಾಗ್ಯ ಬರ್ತದೆ. ಇನ್ನು ಎಲ್ಲಿ ಹೋಗೋದು, ಕೆಳಗೆಲ್ಲ ಪ್ರತಿಬಂಧಿದೆ, ಎಲ್ಲಿ ಹೋಗಕ್ಕೆ ಬಿಡಂಗಿಲ್ಲ ತಾಯಿ. ಏಳುಪ್ಪರಿಗೆ ಮೇಲಿದ್ದಾನವ.
ಅವು ವಿಚಾರ ಮಾಡ್ತಾನೆ, ನಾನು ಆ ಮುನಿಗಳ ದರ್ಶನಕ್ಕೆ ಹೋಗಬೇಕು, ಹೆಂಗೆ ಹೋಗೋದು ಅಂಥೇಳಿ ಎಲ್ಲ ಕಡೆಗೆ ನೋಡ್ತಾನೆ, ಎಲ್ಲೂ ದರ್ವಾಜ ಎಲ್ಲ ಬಂದಿದೆ. ಅವಾಗ ಕಿಟಕಿಯಿಂದ ಕೆಳಗೆ ನೋಡ್ತಾನೆ, ಭಾಳ ತಗ್ಗ ಕಾಣ್ತದೆ, ಇನ್ನು ಹೆಂಗೆ ಹೋಗೋದಪ್ಪ? ರಾಣಿಯರ ಸೀರೆಗಳನ್ನು ಮೇಲೆಲ್ಲ ಇಟ್ಟಿದ್ರಂತೆ. ಆ ಸೀರೆಯನ್ನೆಲ್ಲ ಒಂದು ಗಂಟು ಹಾಕಿ ಕಿಟಕಿಯಲ್ಲಿ ಕೆಳಗೆ ಬಿಡ್ತಾನೆ. ಕೆಳಗೆ ಮುಟ್ಟೋ ತನಕ ಬಿಡ್ತಾನೆ. ಕಿಟಕಿಯಿಂದ ಹೊರಗೆ ಬಂದು ಆ ಸೀರೆ ಹಿಡ್ಕೊಂಡೆ ಕೆಳಗೆ ಬಂದು ಇಳಿತಾನೆ. ಇಳಿದ ನಂತರ ಕೆಳಗೆ ಕಾಲಿಟ್ಟಂತ ಹೇಳ್ತಾರೆ, ಶಾಸ್ತ್ರದ ವರ್ಣನೆ ಮಾಡ್ತಾರೆ, ಹೆಂಗೆ ನೀವು ಕಾರಂಜಲ ನೋಡಬೇಕಲ್ಲ, ನೀರು ಚಿಮ್ತತೆ, ಆ ಥರ ರಕ್ತ ಚಿಮ್ಮಕ್ಕಿಡಿತಂತೆ. ಅಷ್ಟು ಸುಖದಾಗಿದ್ದವ ಕೆಳಗೆ ಕಾಲಿಟ್ಟ ತಕ್ಷಣವೇ ರಕ್ತ ಚಿಮ್ಮಿ ಹಾರಾಕಿಡಿತು. ಅದನ್ನೇನು ನೋಡಿಲ್ಲ ಅವ. ಮುನಿಗಳು ಎಲ್ಲಿ ಆವಾಜ್ ಬರ್ತಿತ್ತು ಅದೇ ಸೌಂಡನ್ನು ಕೇಳ್ಕೊತ ಮುನಿಗಳ ಹತ್ರ ಹೋಗ್ತಾನೆ. ಮುನಿಗಳ ಹತ್ರ ಹೋಗ್ತಾನೆ. ಈ ಕಡೆ ಮೇಲೆ ಹೋಗಿ ನೋಡ್ತಾಳೆ ತಾಯಿ, ಸುಕುಮಾರಿಲ್ಲ. 7 ಉಪ್ಪರಿಗೆ ಎಲ್ಲ ಹುಡುಕಿ ಆಯಿತು. ಅಷ್ಟೊಳಗೆ ಒಂದು ದಿವಸ ಕಳೆದು ಹೋಯ್ತು, ಎಲ್ಲೂ ಸುಕುಮಾರ್ ಸಿಕ್ಕಿಲ್ಲ. ಅರಮನೆ ಸೈಡಲ್ಲಿ ನೋಡ್ತಾರೆ, ಸೀರೆ ಕೆಳಗೆ ಬಿಟ್ಟದೆಲ್ಲ ಕಂಡು ಬಂತು. ಕೆಳಗೆ ಕಾಲಿಡ್ತಾರೆ, ಅಲ್ಲಿ ರಕ್ತ ಹರಿದೋಗಿದೆ. ಅವಾಗ ಅದೇದಿಂದ ಹೋಗಿ ನೋಡ್ತಾರೆ, ಮುನಿಗಳ ಹತ್ರ ಹೋಗಿ ಕೇಳ್ತಾರೆ, ಮುನಿಗಳ ಹತ್ರ ಯಾರು ಬಂದಿರನ್ರಿ? ನಿನ್ನೆ ಒಂದು ಆತ್ಮ ಬಂದಿತ್ತು, ದೀಕ್ಷಾ ತಗೊಂಡು ಹೋಯ್ತಂತ. ಸುಕುಮಾರ್ ಸ್ವಾಮಿ ಮುನಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಹೇ ಗುರುದೇವ್, ನಮಗೆ ದಿಗಂಬರ ದೀಕ್ಷೆಯನ್ನು ದಾನ ಮಾಡಿ ನನ್ನನ್ನು ಕೃತಾರ್ಥರನ್ನು ಮಾಡಿರಿ, ಮತ್ತು ನಮಗೆ ಆತ್ಮಕಲ್ಯಾಣ ಮೋಕ್ಷ ಮಾರ್ಗವನ್ನು ತೋರಿಸ್ಕೊಡಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮುನಿಗಳು, ನಿನಗಿರೋದು ಇನ್ನೂ 4 ದಿವಸದ ಆಯುಷ್ಯ. ಈ ದೀಕ್ಷಾ ತಗೊಂಡು ಏನು ತಪಸ್ಸೆ ಮಾಡೋ ನೀನು? 4 ದಿವಸದಿಂದ ಇರೋದು. ಆಗಲಿ, 4 ದಿವಸದ ಭಾಳ ಚಲೋ ಆಯಿತು, ನನಗೆ ದೀಕ್ಷಾ ಕೊಡಿ ಅಂತ ದೀಕ್ಷಾ ತಗೊಂಡು ಒಂದಲ್ಲಿ ಹೋಗಿ ಖಡ್ಗಾಸನ ನಿಲ್ತಾರೆ. ಯಾರು? ಸುಕುಮಾರ ಸ್ವಾಮಿ ಖಡ್ಗಾಸನದಲ್ಲಿ ನಿಂತು ಬಿಡ್ತಾರೆ. ಈ ಜೀವನ ಪರ್ಯಂತ ಅನ್ನ ಜಲ ತ್ಯಾಗ. ಅವಾಗ ನಿಂತಾಗ ಈ ಕಡೆ ತಾಯಿ ಎಲ್ಲ ಹುಡುಕಿ ಆ ರಕ್ತದ ಮಾರ್ಗವನ್ನೇ ನೋಡ್ಕೊತ ಹೋಗ್ತಾರೆ. ಮುನಿಗಳ ಹತ್ರ ಹೋಗಿ ಕೇಳ್ತಾರೆ, ನಿನ್ನೆ ಯಾರೋ ಬಂದು ದೀಕ್ಷೆ ತಗೊಂಡು ಹೋದ್ರು ಅಂತಾರೆ ಅವ್ರು ಮುನಿಗಳು. ಎಲ್ಲಿ ಹೋದ್ರು? ಇಲ್ಲಿ ಹೋದ್ರು. ಅದನ್ನ ಹುಡ್ಕೊಂತ ಹೋಗ್ತಾರೆ, ಎಲ್ಲಿ ಹುಡುಕರು ಸಿಗಂಗಿಲ್ಲ. 1 ದಿವಸ ಎಲ್ಲ ಕಳೆದು ಹೋಯ್ತು, 2 ದಿವಸ ಕಳೆದು, 3ನೇ ದಿವಸ ಕಳೆತು, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಒಂದಲ್ಲಿ ದೂರ ಹೋಗಿ ಅಲ್ಲೆಲ್ಲ ಹುಡುಕ್ತಾ ನೋಡ್ತಾರೆ, ಅಲ್ಲೊಂದು ಕಡೆ ಸ್ವರ್ಗದ ದೇವತೆಗಳು ಹೂವಿನ ಮಳೆಯನ್ನು ಸುರಿದಿರಂತೆ. ಅಲ್ಲಿ ಏನಾಗಿತ್ತು ಗೊತ್ತಾ? ಆ ಕಾಡಿನಲ್ಲಿ ಹಿಂದಿನ ಜನದಲ್ಲಿ ಏನು ವೈರಿಗಳಿದ್ರಲ್ಲ, ಯಾರಿದ್ರು? ಅವ್ರ ಅತ್ತಿಗೆ ಕಾಲಿಂದ ಒದ್ದಿದ್ದ ಸಾಪ್ ಕೊಟ್ಟು ಹೋಗಿದ್ದು, ಮತ್ತು ಆ ಪಾಪ ಕರ್ಮ ಕಟ್ಕೊಂಡಿದ್ದ. ಸಾಪ್ ಅಂದ್ರೇನು? ಪಾಪ ಕರ್ಮ ಕಟ್ಕೊಂಡಿದ್ದ. ಆ ಪಾಪ ಕರ್ಮ ಉದಯ ಎಷ್ಟು ಸುಖದಾಗಿದ್ದರೂ ಕೂಡ ಅದು ಬಿಟ್ಟಿಲ್ಲ. ಅದಕ್ಕಾಗಿ ತಾ ಮಾಡಿದ ಪಾಪ ತಾ ಕಳಿಯಬೇಕ, ಇನ್ನೊಬ್ಬರ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಇನ್ನೊಬ್ಬರ ಮೇಲೆ ನಾವು ಅವ್ರು ಹ್ಯಾಂಗೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ, ಅವರಿಂದ ನಮ್ಗೆ ಕಷ್ಟ ಆಯಿತು, ಅವರಿಂದ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ನಾವೇನು ಹೇಳ್ತೀವಲ್ಲ, ಇದು ನಮ್ಮದು ಅಜ್ಞಾನ. ಇದು ನಾವೇನು ಮಾಡಿರ್ತೀವಿ ಪಾಪ ಕರ್ಮ, ನಾವೇನು ಮಾಡ್ತೀವಿ ಪುಣ್ಯಕರ್ಮ, ಅದು ಭಗವಂತರಿಂದ ನಮ್ಮ ಜೊತೆ ಸಿಗೋದು ನಿಶ್ಚಿತ. ಇದು ಯಾರನ್ನೂ ಬಿಡಂಗಿಲ್ಲ. ಆದರೆ ಅದನ್ನು ಕಳೆಯೋದು ನಮ್ಮ ಕೈಯಲ್ಲೇ ಐತಿ. ಅತಿಶಯವಾಗಿ ಜಿನೇಂದ್ರ ಭಗವಂತನ ಭಕ್ತಿ ಮಾಡಿದ್ರೂ ಕಳೀತದೆ, ತ್ಯಾಗ ತಪಸ್ಸೆ ಮಾಡಿದ್ರೂ ಕಳೀತದೆ. ಸುಭೂಪದಿಂದ ಸುದ್ದೂಪದಲ್ಲಿ ಹೋಗಿ ಧ್ಯಾನ ಮಾಡಿದ್ರೂ ಕೂಡ ಪಾಪ ಎಲ್ಲ ಕಳೆದು ನಮ್ಮ ಆತ್ಮ ಬುದ್ಧ ಸಿದ್ಧ ಆಗಕ್ಕೆ ಸಾಧ್ಯ ಐತಿ ಈಗಲೂ. ಆದರೆ ಪ್ರಯತ್ನ ಭಾಳ ಮಾಡಬೇಕು. ಈ ಪಂಚಮ ಕಾಲದಲ್ಲಿ ಈ ಶರೀರದ ಶರೀರ ಸಿಕ್ಕಿರ್ತದೆ, ಭಾಳ ಪ್ರಯತ್ನ ಪಡಬೇಕು. ಮನಸ್ಸನ್ನು ಸಂದೇಶಿ ಮಾಡಿ ಹೇಳಲಿಕ್ಕೆ ಭಾಳ ಪ್ರಯತ್ನ ಮಾಡಬೇಕು. ಚಂಚಲ ಮನಸ್ಸನ್ನು ಗೆಲ್ಲೋದು ಭಾಳ ಕಠಿಣ ಐತಿ. ಅದಕ್ಕಾಗಿ ಸುಕುಮಾರ ಸ್ವಾಮಿ ಭಾಳ ಕಠೋರ ಮನಸ್ಸನ್ನು ಮಾಡಿ ನಿಂತಿದ್ದರು. ಆ ಜೀವ ತನ್ನ ಅತ್ತಿಗೆಯ ಜೀವ ತನ್ನ 2-3 ಮರಿಯ ಜೊತೆಗೆ ಆ ಕಾಡಿನಲ್ಲಿ ಆಹಾರಕ್ಕಾಗಿ ಹುಡ್ಕೋ ಅಂತ ಬರ್ತಾಯಿತ್ತು. ಎಲ್ಲಿ ರಸ್ತೆಯಲ್ಲಿ ರಕ್ತ ಬಿದ್ದಿತ್ತು ಆ ರಕ್ತವನ್ನು ಮೋಸ್ಕೋ ಅಂತ ಹೋಯ್ತು. ಎಲ್ಲಿ ಸುಕುಮಾರ ಸ್ವಾಮಿ ನಿಂತಿದ್ದು ಅದೇ ಜಾಗಕ್ಕೆ ಹೋಯ್ತು. ಹೋದ ನಂತರನೇ ಅದಕ್ಕೆ ಜಾತಿ ಸ್ಮರಣ ಆಗ್ತದೆ. ಹಿಂದಿನ ಜನ್ಮದ ವೈರೆಲ್ಲ ಗೊತ್ತಾಗುತ್ತೆ. ಓ, ನನಗೆ ಆಹಾರ ಸಿಕ್ತು, ವೈರ ನಿವಾರಣೆ ಮಾಡಿಕೊಳ್ಳುವಂಥ ಜಾಗನೂ ಸಿಕ್ತು, ಇನ್ನು ಬಿಡಬೇಡಿ ಅಂಥೇಳಿ
ಕಾಲಿಂದ ತಿನ್ನಕ್ಕೆ ಶುರು ಮಾಡಿತು. ಸಾಯಂಕಾಲ ಆಗೋ ತನಕ ಪೂರ ದೇಹವನ್ನು ತಿಂದು ಆರಾಮಾಗಿರ್ತದೆ. ಅವಾಗ ಅದೇ ಅವಸ್ಥೆಯಲ್ಲಿ ಶರೀರ ಬೇರೆ ಮತ್ತು ಆತ್ಮ ಬೇರೆ ಅಂತ ಚಿಂತನೆ ಮಾಡ್ತಾ 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 ಇದ್ದಂಥ ಸುಕುಮಾರ ಸ್ವಾಮಿ ಪ್ರಯೋಪಗಮನ ಮರಣ ಮಾಡಿಕೊಂಡು ಸರ್ವಾರ್ಥ ಸಿದ್ಧಿಯಲ್ಲಿ ಹೋಗಿ ದೇವವಾಗಿಬಿಡ್ತದೆ ಅದನ್ನ ಆತ್ಮ. ಅಂತಿಮ ಸ್ವರ್ಗ, ಅಲ್ಲಿಂದ ಬಂದು ಇನ್ನು ಸೀದಾ ಮೋಕ್ಷಕ್ಕೆ ಹೋಗುವಂಥ ಸ್ಥಾನ ಅದು. ಅಂತಿಮ ಅಲ್ಲಿ ಸರ್ವಾರ್ಥ ಸಿದ್ಧಿಗೆ ಯಾರು ಹೋಗ್ಬಿಡ್ತಾರಲ್ಲ ಆ ಜೀವ ಏಕ್ ಭವತಾರಿ ಇರ್ತದೆ. ಅಲ್ಲಿಂದ ಬಂದು ಮನುಷ್ಯನಾಗಿ ಇಲ್ಲಿ ಬಂದು ನಿಶ್ಚಿತವಾಗಿ ಮುನಿಯಾಗಿ ತ್ಯಾಗ ತಪಸ್ಸೆ ಮಾಡಿ ತೀರ್ಥಂಕರಾಗ್ತದಿಲ್ಲ ಅಂದರೆ ಸಾಮಾನ್ಯ ಮುನಿಯಾಗಿ ಗಾತಿ ಅಗಾತಿ ಕರ್ಮ ನಾಶ ಮಾಡಿ ಮೋಕ್ಷಕ್ಕೆ ಹೋಗ್ತದೆ ಜೀವ. ಸರ್ವಾರ್ಥ ಸಿದ್ಧಿ ಹೋಗಿ ಕೊಡ್ತಾ ಜೀವ. ಈ ಕಡೆ ನರಿ ತಿಂದು ತೇಗಿ ತನ್ನದು ಹೊಟ್ಟೆ ತುಂಬಿಸ್ಕೊಂಡು ವೈರವನ್ನು ತೀರಿಸ್ಕೊಂಡು ಆನಂದ ಇರ್ತದೆ. ತಾಯಿ ಅಷ್ಟೊತ್ತು ಹುಡ್ಕೊಂತ ಅಲ್ಲಿ ಹೋಗಿರ್ತಾಳೆ. ಅಲ್ಲಿ ಎಲುಬುಗಳೆಲ್ಲ ಬಿದ್ದಿರ್ತವೆ ಮತ್ತು ಹೂ ಚೆಲ್ಲಿರ್ತವೆ. ಯಾವ ದೇವತೆಗಳು ಅಲ್ಲಿ ಬಂದು ಕೇವಲ ಜ್ಞಾನ ಅಲ್ಲ ಆ ಒಂದು ಮಹಾಮುನಿಗಳ ಸಮಾಧಿ ಸಲ್ಲೇಖನ ಸಮಾಧಿ ಪೂಜೆಯನ್ನು ಮಾಡಿ ಹೂವನ್ನು ಚೆಲ್ಲಿದ್ರು. ಸ್ವರ್ಗದ ಕಲ್ಪವೃಕ್ಷದ ಹೂವನ್ನು ನೋಡಿ ಅವಳಿಗೆ ಎಚ್ಚರದಕ್ಕೆ ಹೋಗ್ತದೆ. ಮೂರ್ಛೆ ಆಗಿಬಿಟ್ಟ ತಾಯಿ. ಅವಾಗ ಸ್ವಲ್ಪ ಹೊತ್ತು ನಂತರ ಆಕಾಶವಾಣಿ ಆಗ್ತದೆ, ನಿಮ್ಮ ಮಗ ತ್ಯಾಗ ತಪಸ್ಸೆ ಮಾಡಿ ಮುನಿಯಾಗಿ ಸರ್ವಾರ್ಥ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ, ನೀವು ಅಲ್ಲಿಗೆ ಹೋಗೋದಾದ್ರೆ ನೀವು ಸಹಿತ ವ್ರತ ನಿಯಮ ಪಾಲನೆ ಮಾಡಬೇಕು. ಬಿಟ್ಟರೆ ನೀವು ಆರ್ಥ ರೌದ್ರದ ಮಾಡಿ ಒಳೋದ್ರಿಂದ ಏನೂ ಲಾಭ ಇಲ್ಲ ಅಂಥೇಳಿ ದೇವತೆಗಳಿಂದ ಆಕಾಶವಾಣಿ ಆಗ್ತದೆ. ಅವಾಗ ಗೊತ್ತಾಗಿ ಅದನ್ನು ಸ್ವೀಕಾರ ಮಾಡಿ ಸಮ್ಯಕ್ ದರ್ಶನ ಧಾರಣ ಮಾಡಿಕೊಂಡು ಹೋಗಿ ಆರಿಕ ದೀಕ್ಷೆ ತಗೊಳ್ತಾರೆ ತಾಯಿ. ಮತ್ತು ರಾಣಿಯರು ಕೂಡ ಯಾರ್ಯಾರಿಗೆ ಹೆಂಗೆ ಅವಸ್ಥೆ ಇರ್ತದೆ ಆ ಥರ ಹೋಗಿ ವ್ರತ ನಿಯಮ ಪಾಲನೆ ಮಾಡಿ ತಾವು ಸಹಿತ ಸ್ವರ್ಗಾದಿ ಸುಖ ಪಡ್ಕೊತಾರೆ. ಈ ಕಡೆ ಸರ್ವಾರ್ಥ ಸಿದ್ಧಿ ಹೋದಂಥ ದೇವ ಅಲ್ಲಿ ನಿಂತ್ಕೊಂಡೆಲ್ಲ ತಿಳ್ಕೊತ ಇರ್ತದೆ. ಈ ಥರ ಆಗಿ ನಮ್ಮ ಪುಣ್ಯ ಮತ್ತು ಪಾಪದ ಪಾಪ ಮತ್ತು ಪುಣ್ಯದ ಎರಡೂ ಫಲದಿಂದ ಈ ಜೀವಾತ್ಮನಿಗೆ ಅನಂತ ಕಾಲದವರೆಗೆ ಈ ಮಾಡಿದಂಥ ಪಾಪ ಕರ್ಮ ಮತ್ತು ಪುಣ್ಯ ಕರ್ಮದ ಫಲದಿಂದ ಈ ಸಂಸಾರದಲ್ಲಿ ಅಳ್ದಾಡ್ತಾ ಇರಬೇಕಾಗತ್ತೆ. ಮತ್ತೇನಲ್ಲ, ಪುಣ್ಯನೂ ಸಂಸಾರನೇ ಐತಿ, ಪಾಪನೂ ಕೂಡ ಸಂಸಾರನೇ ಐತಿ. ಪುಣ್ಯ ಏನು ಕಮ್ಮಿ ಇಲ್ಲ. ಅಲ್ಲಿ ಪುಣ್ಯದಿಂದನೇ ಮತ್ತೋಗಿ ಪಾಪ ಮಾಡಕ್ಕೆ ಹಚ್ತತ್ತದು. ಪುಣ್ಯದಿಂದ ಎಲ್ಲ ಸಂಪತ್ತಿ ಸಿಕ್ತು, ಜೀವ ಹಿಂದೆ ಮರ್ತು ಬಿಡ್ತದೆ, ವ್ಯಸನಿ ಆಗ್ತದೆ. ಮತ್ತೇನು ಮಾಡ್ತದೆ, ಎಲ್ಲ ಪಾಪ ಮಾಡಕ್ಕೆ ಹಚ್ತತೆ. ಆ ಪಾಪದಿಂದ ಮತ್ತೆ ದುರ್ಗತಿ ಸಂಸಾರ ಸಂತತಿ ಅಲ್ಲಿಂದನೇ ಶುರುವಾಗ್ತದೆ. ಅದಕ್ಕಾಗಿ ಪುಣ್ಯ ಬಂತಂತ ನಾವು ಹಿಗ್ಗಬಾರ್ದು, ಪಾಪ ಬಂತಂತೇಳಿ ನಾವು ಕುಗ್ಲಬಾರ್ದು. ಸಮತಾಭಾವದಿಂದ ನಮ್ಮ ಜೀವನವನ್ನು ನಾವು ಧರ್ಮಕ್ಕೆ ಅನುಸಾರವಾಗಿ ನಡೆಸ್ಕೊತ ಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧಾ ಇಟ್ಟು ಕೈಲಾದಷ್ಟು ದಾನ ಧರ್ಮ ಮಾಡ್ತಾ ತ್ಯಾಗ ತಪಸ್ಯ ಮತ್ತು ವ್ರತಗಳನ್ನು ಪಾಲನೆ ಮಾಡ್ತಿದ್ರೆ ಈ ಮನುಷ್ಯ ಜನ್ಮದಿಂದನೇ ಈ ಆತ್ಮ ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ ಇತ್ತು. ಬಿಟ್ಟರೆ ಮತ್ತು 4 ಗತಿಯಲ್ಲಿ ಎಲ್ಲೂ 3 ಗತಿಯಲ್ಲಿ ಎಲ್ಲೂ ಸ್ಥಾನ ಇಂಥ ಒಂದು ಒಳ್ಳೆಯ ಸ್ಥಾನ ಸಿಗಂಗಿಲ್ಲ. ನಿಮಗೆಲ್ಲರಿಗೂ ಮನುಷ್ಯ ಗತಿ ಸಿಕ್ಕಿದೆ. ಸುಕುಮಾರ ಸ್ವಾಮಿ ಹೆಂಗೆ ಸುಖ ಪಡ್ಕೊಂಡ್ರು ಆ ಥರ ನಾವು ಸಹಿತ ಸುಖ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಷ್ಟನ್ನು ಹೇಳಿ ಇವತ್ತಿನ ಪ್ರವಚನ ಯಾವ ಪ್ರಕಾರವಾಗಿತ್ತು ಅಂತಂದರೆ ಶ್ರಾವಕರ ಷಟ್ಕ್ರಿಯೆಯಿಂದ ಎಷ್ಟೊಂದು ಫಲ ಸಿಗ್ತದೆ ಅಂತಕ್ಕಂಥದ್ದು ಮಹಾಪುರುಷರ ಕಥೆ ಕಹಾನಿಯಿಂದ ಉದಾಹರಣೆಯಿಂದ ನಮಗೆಲ್ಲರಿಗೂ ತಿಳ್ಕೊಳ್ಳುವಂಥ ಒಂದು ಅವಸರ ಸಿಕ್ಕಿತ್ತು. ನಾವು ಎಲ್ಲರೂ ಎಷ್ಟು ಪ್ರಯತ್ನ ಮಾಡಿ ಯಾವುದೋ ಒಂದು ಪುಣ್ಯ ಉದಯದಿಂದ ಮನುಷ್ಯಗತಿ ಸಿಕ್ಕಿದೆ, ಅದರಲ್ಲಿ ಜೈನ ಧರ್ಮ ಸಿಕ್ಕಿದೆ. ಈ ಜೈನ ಧರ್ಮವನ್ನು ಮತ್ತಿಷ್ಟು ಎಷ್ಟು ನಮಗೆ ಶುದ್ಧತೆಯಿಂದ ಪಾಲನೆ ಮಾಡೋಕ್ಕಾಗುತ್ತೆ ಅಷ್ಟು ಪಾಲನೆ ಮಾಡಿಕೊಂಡು ಮುಂದಿನ ಜನ್ಮಲ್ಲೂ ಕೂಡ ಈ ಜಿನೇಂದ್ರ ಭಗವಾನ್ ತಾವು ಹೇಳಿದಂಥ ತತ್ವ, ತಾವು ಹೇಳಿದಂಥ ಮಾರ್ಗದಲ್ಲಿ ಹೋಗಿ ನಮ್ಮ ಆತ್ಮ ಕಲ್ಯಾಣ ಕೂಡ ಆಗಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಪ್ರವಚನ ಮುಗಿಸೋಣ. ಅಹಿಂಸಾ ಪರಮೋ ಧರ್ಮಕಿ.